ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತವಚಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸಾ ಓಂ. ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ವಿಷ್ಣುವತ್ತದಲ್ಲಿಗ ಮೊದಲಿಗೆ ಸದಾಗಮೈಕ ವಿಜ್ಞೇಯಂ, ಆಮೇಲೆ ಸಮತೀತಕ್ಷರಾಕ್ಷರಂ, ನಿರ್ದೋಷಾಶೇಷ ಸದ್ಗುಣ, ಮೂರು ವಿಶೇಷಣಗಳನ್ನು ಹೇಳಿ ಮೂರು ಪರಿಚ್ಛೇದದಲ್ಲಿ ಮೊದಲ ಪರಿಚ್ಛೇದದಲ್ಲಿ ಸದಾಗಮೈಕ ವಿಜ್ಞೇಯತ್ವವನ್ನು ಸಮರ್ಥನೆ ಮಾಡಿ, ಎರಡನೇ ಪರಿಚ್ಛೇದದಲ್ಲಿ ಬಹಳ ಮುಖ್ಯವಾಗಿ ಕ್ಷರಾಕ್ಷರ ಪುರುಷೋತ್ತಮತ್ವ ಸಮತೀತ ಕ್ಷರಾಕ್ಷರಂ ಹೇಳಿ, ಮೂರನೇದರಲ್ಲಿ ನಿರ್ದೋಷಾಶೇಷ ಸದ್ಗುಣಂ ಅಂತ ಹೇಳ್ತಾ ದೇವರಿಗೆ ಯಾವ ದೋಷಗಳೂ ಇಲ್ಲ, ಅಶೇಷ ದೋಷ ದೂರ ಮತ್ತು ಅನಂತಾನಂತ ಕಲ್ಯಾಣ ಗುಣಗಣ ಪರಿಪೂರ್ಣ, ಎರಡು ಮುಖ್ಯವಾದ ಅಂಶ ಅದನ್ನು ಸಮರ್ಥನೆ ಮಾಡ್ತಾ ಬ್ರಹ್ಮದೇವರನ್ನ ಕುರಿತು ನಾರದರು ಪ್ರಶ್ನೆ ಕೇಳಿದರು. ಯಾಕೆ ಅವತಾರ ಮಾಡಿದ್ದರಿಂದ ಪ್ರಾಕೃತತ್ವ ಬರೋದಿಲ್ಲ ಅಂಥೇಳಿ ಎಲ್ಲ ವಿಶೇಷವಾದ ಉತ್ತರವನ್ನು ಕೊಟ್ಟರು. ಅಷ್ಟು ಹೇಳಿದ ಮೇಲೆ ವಿಷ್ಣುಂ ಸರ್ವಗುಣೈಃ ಪೂರ್ಣಂ ಜ್ಞಾತ್ವಾ ಸಂಸಾರವರ್ಜಿತಃ. ಇದಕ್ಕೇನು ಪ್ರಯೋಜನ? ಗುಣಪೂರ್ಣತ್ವವನ್ನು ತಿಳಿಯೋದ್ರಿಂದ ಮುಕ್ತಿನೇ ಸಿಗುತ್ತೆ. ಯಾವ ಕೋರ್ಸಿಗೂ ಬೇರೆ ಕೋರ್ಸ್ ಮುಕ್ತಿ ಅಂತಿಲ್ಲ. ಈ ಲೋಕದಲ್ಲಿ ಕೆಲಸ ಸಿಗೋ ಗ್ಯಾರಂಟಿನೂ ಇರೋದಿಲ್ಲ, ಇದ್ದರೆ ಉಳಿಯೋ ಗ್ಯಾರಂಟಿ ಇರೋದಿಲ್ಲ. ಇದು ಮುಕ್ತಿನೇ ಕೊಡಿಸ್ತಕ್ಕಂಥ ಜ್ಞಾನ, ಪರಮಾತ್ಮನ ಸರ್ವಗುಣ ಪರಿಪೂರ್ಣತ್ವ. ಅದನ್ನೇ ತೆಗೆದುಹಾಕ್ಬಿಟ್ಟು ನಿರ್ಗುಣತ್ವ ಅಂತ ಹೇಳಿಬಿಟ್ರೆ ಏನಾಯ್ತು? ಅಲ್ಲಿಗೆ ಮುಕ್ತಿ ಇಲ್ಲದಂತೆ ಆಯಿತು. ಪರಮಾತ್ಮನ ಗುಣಪೂರ್ಣತ್ವ ಜ್ಞಾನದ ಮುಕ್ತಿ ಅಂತ ಹೇಳಿದ ಮೇಲೆ, ನಿರ್ದೋಷತ್ವ ಜ್ಞಾನದ ಮುಕ್ತಿ ಅಂತ ಹೇಳಿದ ಮೇಲೆ, ನಿರ್ಗುಣ ಅಂತ ಹೇಳಿದ್ರೆ ಎರಡು ಅರ್ಥ ಬಂತು. ಗುಣಗಳಿಲ್ಲ, ದೋಷ ಇದೆ ಅಂತ ಅರ್ಥ. ಬೆಳಕಿಲ್ಲ ಅಂದರೆ ಏನರ್ಥ? ಕತ್ಲೆ ಇದೆ ಅಂತ. ಸೊ ನಿರ್ಗುಣ ಕಾನ್ಸೆಪ್ಟ್ನಲ್ಲಿ ಬಹಳ ದೊಡ್ಡ ಅಪಾಯ ಇದೆ. ಅದಕ್ಕಾಗಿ ಸಂಸಾರವರ್ಜಿತ ಅಂದ್ರೇನು? ಈ ಸಂಸಾರವನ್ನು ಕಳ್ಕೊಂಡು ಬಿಟ್ಟು ಮುಕ್ತಿಗೆ ಹೋಗ್ತಾರೆ. ಮುಕ್ತಿಯಲ್ಲಿ ಏನಿದೆ? ನಿರ್ದುಃಖಾನಂದ ಭುಕ್, ನಿರ್ದುಃಖವಾದ ಆನಂದವನ್ನು ಅನುಭವಿಸ್ಕೊಂಡಿರ್ತಾನೆ. ಈ ಸಂಸಾರಕ್ಕೆ ಡೆಫಿನೇಷನ್ ಹೇಳಿದಾಗಾಯ್ತು. ಮುಕ್ತಿಯಲ್ಲಿ ನಿರ್ದುಃಖಾನಂದ ಇರುತ್ತೆ ಅಂತ ಹೇಳಿದ ಮೇಲೆ ಸಂಸಾರದಲ್ಲಿ ಅದಿಲ್ಲ. ದುಃಖ ಸಮೇತ ಇರತಕ್ಕಂಥ ಆನಂದ, ಬರೀ ದುಃಖನೇ ಹೆಚ್ಚಿರತಕ್ಕಂಥ ಆನಂದ, ಇದ್ಯಾವುದು ಕೂಡ ಏನಲ್ಲ. ಮತ್ತು ಅನಿತ್ಯ ಬೇರೆ, ಜೊತೆಗೆ ಇರೋದು ಸ್ವಲ್ಪ, ಅದು ಅನಿತ್ಯ. ಆ ರೀತಿಯಾದಂತಹದ್ದು ಬೇರೆ ಯಾವ ಸಾಧನೆ ಮಾಡಿದ್ರೂ ಸಂಸಾರದಲ್ಲಿ ಇಷ್ಟೇ ಆಗೋದು, ಇದಕ್ಕಿಂತ ದೊಡ್ಡದಿಲ್ಲ. ಟೆಂಪರರಿ ವೇರಿ ಆಗ್ಬೋದು ಅಷ್ಟೇ, ದಿನಗೂಲಿ, ವಾರದ ಕೂಲಿ, ಆ ರೀತಿ ಆಗ್ಬೋದು ಹೊರತು ಕೂಲಿನೇ. ನಿರ್ದುಃಖಾನಂದ ಭುಕ್ ನಿತ್ಯಂ. ಸ್ಯಾಲ್ರಿಗೂ ಕೂಲಿಗೆ ಎಷ್ಟು ವ್ಯತ್ಯಾಸ ಇದೆ, ಅದಕ್ಕೊಂದು ನಿಶ್ಚಿತ ಇದೆ, ಅದಕ್ಕಿಲ್ಲ. ಸೊ ಸಂಸಾರ ಅಂದರೆ ದಿನಗೂಲಿ ಕೆಲಸ ಇದ್ದಾಗ ಕೊಡ್ಬೋದು, ನಾಳೆಯಿಂದ ಬೇಡ ಅಂದರೆ ಏನು ಕೆಳಾಗಿಲ್ಲ ಅದಕ್ಕೆ. ಇದರಲ್ಲಿ ಇನ್ಕ್ರಿಮೆಂಟ್ ಅವೆಲ್ಲ ಏನೂ ಇಲ್ಲ, ಅದಕ್ಕೆ ಯಾವ ಸೆಕ್ಯೂರಿಟಿನೂ ಇಲ್ಲ. ಇದಕ್ಕಾದ್ರೆ ಹಾಗಲ್ಲ, ಎಲ್ಲ ವ್ಯವಸ್ಥೆ ಇದೆ. ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ಲೋಕದಲ್ಲಿ ಹೇಗೆ ಪರ್ಮನೆಂಟ್ ಜಾಬ್ ಹೆಂಗಂತ ಇಷ್ಟಪಡ್ತಾನೋ, ಪರ್ಮನೆಂಟ್ ಆನಂದ ಇರತಕ್ಕಂಥ ಲೋಕ ವೈಕುಂಠ ಒಂದೇ. ಆದ್ದರಿಂದ ಅದರ ಸ್ವಾಮಿ ನಾರಾಯಣನಾದ್ದರಿಂದ ಆತನೇ ಕೊಡಬೇಕಾದ್ದರಿಂದ ಆತನ ತಿಳ್ಕೋಬೇಕು. ಹೇಗೆ ತಿಳ್ಕೋಬೇಕು ಅಂದರೆ ಗುಣಪೂರ್ಣ ಮತ್ತು ದೋಷ ದೂರ ಅಂತ ತಿಳ್ಕೋಬೇಕು. ನಿರ್ದುಃಖಾನಂದ ಹುಂ ನಿತ್ಯಂ ತತ್ಸಮೀಪೇ ಸಮೋದತೆ. ದೇವರ ಹತ್ರನೇ ಇದ್ದ ಆನಂದವಾಗಿರ್ತಾನೆ. ಮುಕ್ತಾನಾಂಚಾಶ್ರಯೋ ವಿಷ್ಣು. ಮುಕ್ತಿಯಾದ ಮೇಲೂ ಕೂಡ ನಮಗೇನಿಲ್ಲ, ಸ್ವಾತಂತ್ರ್ಯ ಬರೋದಿಲ್ಲ. ಮುಕ್ತಾನಾಂ ಆಶ್ರಯೋ ವಿಷ್ಣು. ಮುಕ್ತರಿಗೂ ಯಾರು ಏನಾಗಿದ್ದಾನೆ? ವಿಷ್ಣು ಮುಕ್ತಾನಾಂ ಪರಮಾಗತಿಯಾಗಿದ್ದಾನೆ. ಅಧಿಪತಿ ತಥಾ. ಬರೀ ಆಶ್ರಯ ಆದರೆ ಸುಮ್ಮನೆ ಆಶ್ರಯ ಅಲ್ಲ, ಅಧಿಕನಾಗಿದ್ದ ಆಶ್ರಯವನ್ನು ಕೊಡ್ತಾನೆ ಮತ್ತು ಅಧಿಪತಿಯಾಗಿರ್ತಾನೆ. ಇದು ದೇವರ ಮಹಿಮೆ.
ಇದೆಲ್ಲ ಅದು ಉಪಸಂಹಾರದ ಭಾಗ. ನಿರ್ದೋಷಾಶೇಷ ಸದ್ಗುಣಂ ತದ್ವಶ ಏವ ತೇ ಸರ್ವೇ ಸರ್ವದೈವ ಸ ಈಶ್ವರ. ಮುಕ್ತರು ಮೊದಲಾಗಿ ಎಲ್ಲರೂ ಕೂಡ ಸದಾಕಾಲ ಪರಮಾತ್ಮ ವಶದಲ್ಲೇ ಇರ್ತಾರೆ ಹೊರತು ಇಂಡಿಪೆಂಡೆಂಟ್ ಆಗಿ ಸಾಧ್ಯ ಇಲ್ಲ. ಸರ್ವದೈವ ನ ಈಶ್ವರ ಸ ಈಶ್ವರ, ಸರ್ವದಾ ಅವನು ಸ್ವತಂತ್ರನಾಗಿಯೇ ಇರ್ತಾನೆ. ಇದು ಪರಮಾತ್ಮನ ಹಿರಿಮೆ. ಇವತ್ತು ದೇವರು ನಿತ್ಯ ಮುಕ್ತ ಅಂತ ಹೇಳಿದ ಮೇಲೆ ಇವತ್ತು ನಾವು ಸಂಸಾರದಲ್ಲಿ ಇದ್ದೇವೆ ಅಂದರೆ ಏನರ್ಥ? ಮುಕ್ತರಾಗಿಲ್ಲ ಅಂತ ಅರ್ಥ, ಅಂದರೆ ದೇವರಲ್ಲ ಅಂತ ಅರ್ಥ. ತದ್ವಶ ಏವ ತೇ ಸರ್ವೇ ಸರ್ವದೈವ ಸ ಈಶ್ವರ ಇತಿ ಪರಮಶ್ರುತಿ. ಅಮೃತಸ್ಯೈಷ ಸೇತು ಸೋ ಅಶ್ನುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ ಇತ್ಯಾದಿ. ಅಮೃತಸ್ಯ ಏಷ ಸೇತು, ಅಮೃತ ಅಂದರೆ ಮುಕ್ತಿ, ಏಷ ಅಂದ್ರೇನು? ಈ ಪರಮಾತ್ಮ ಸೇತುವೆಯಾಗಿದ್ದಾನೆ. ಸಂಸಾರ ಸಮುದ್ರ ದಾಟಿಕೊಂಡು ಹೋಗಬೇಕು, ಸೇತುವೆ ಯಾರು? ಅದಕ್ಕೆ ಪರಮಾತ್ಮನೇ ಸೇತುವೆ. ಆದ್ದರಿಂದ ದೇವರನ್ನು ಬಿಟ್ಟರೆ ಏನು ಸಾಧ್ಯತೆ ಇಲ್ಲ, ಮುಕ್ತಿ ಹೋಗೋ ಸಂಭವನೇ ಇಲ್ಲ. ಅಮೃತಸ್ಯ ಏಷ ಸೇತು, ಸೇತುಪತಿ ಹೆಸರು ಸಾವಿರ ಇಟ್ಕೋಬೋದು, ಬ್ರಹ್ಮ ಅಂತ ಇಟ್ಕೋಬೋದು, ಅದೇನು ದೊಡ್ಡದಲ್ಲ. ತತ್ವಮಸಿ ಇಟ್ಕೊಂಡು ಇಟ್ಕೋಬೋದು, ಬ್ರಹ್ಮಾಸ್ತ್ರ ಇಟ್ಕೋಬೋದು. ಏನು ಇಟ್ಕೊಂಡ್ರೂ ಅದಕ್ಕೆ ಸ್ಯಾಂಕ್ಷನ್ ಆಗಿಬಿಡುತ್ತೆ, ಸಮಸ್ಯೆ ಇಲ್ಲ. ಸೋ ಅಶ್ನುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಸ್ಥಿತ. ಅವನಿಗೆ ಇದರಿಂದ ಫಲ ಏನು? ಸರ್ವಾನ್ ಕಾಮಾನ್ ಅಶ್ನುತೆ. ಸರ್ವಾನ್ ಕಾಮಾನ್ ಅಶ್ನುತೆ ಅಂದರೆ ಎಲ್ಲ ಕಾಮನೆಗಳನ್ನು ಈಡೇರಿಸ್ಕೋತಾನೆ. ಎಂ ಸುಖಿ ಕಾಮೇಯತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಇಂಥ ಕಾಮನೆಗಳನ್ನು ಪೂರ್ಣವಾಗಿ ಪಡಿತಕ್ಕಂಥದ್ದು ಸಹ ಬ್ರಹ್ಮಣ ವಿಪಸ್ಥಿತ. ಬ್ರಹ್ಮಣ ಶಬ್ದಕ್ಕೆ ಎರಡರ್ಥ. ಬ್ರಹ್ಮದೇವರು ಸೇರಿ ಜೊತೆಗೆ ಮೋಕ್ಷಕ್ಕೆ ಹೋಗ್ತಾನೆ, ಆ ಪರಬ್ರಹ್ಮನ ಜೊತೆಗೆ ಯಾವಾಗಲೂ ಇರ್ತಾನೆ. ಇವರೇನು ಮಾಡಿದರು? ಬ್ರಹ್ಮಣ ಸಹ ವಿಪಸ್ಥಿತ ಅಂತ ಹೇಳಿದ ಮೇಲೆ ದೇವರನ್ನ ಬಿಡಕ್ಕೆ ಬರೋದಿಲ್ಲ. ಎಷ್ಟು ಅರ್ಥ ಇದೆ ಅದಕ್ಕೆಲ್ಲ ಕೂಡ. ಅವರೇ ಎಲ್ಲರೂ ಒಪ್ಪಿರತಕ್ಕಂಥ ವೇದವಾಕ್ಯಗಳಿವು. ಇತ್ಯಾದಿ ಚ ಇಷ್ಟು ಹೇಳಿ ಇದೆಲ್ಲ ಅಮೃತಶ್ರೇಷ್ಠ ಸೇತು ತಾರತಮ್ಯ ಎಲ್ಲ ಕೂಡ ಶ್ರುತಿಯನ್ನು ಕೊಟ್ಟು ಹೇಳಿದರು. ಈಗ ಅದಕ್ಕೆ ಪದ್ಮಪುರಾಣದ ವಾಕ್ಯಗಳನ್ನು ಕೊಡ್ತಾರೆ. ನೃಪಾದ್ಯಾಹ ಶತಧೃತ್ಯಂತಾಹ ಮುಕ್ತಿಗಾಹ ಉತ್ತರೋತ್ತರಂ ಗುಣೈಃ ಸರ್ವೈಃ ಶತಗುಣಾಃ ಮೋದಂತೆ ಇತಿ ಶ್ರುತಿಃ ಇತಿ ಪಾದ್ಮೇ. ನೃಪಾದ್ಯಾಹ ಶತಧೃತ್ಯಂತಾಹ ಮುಕ್ತಿಗಾಹ ಉತ್ತರೋತ್ತರಂ ಗುಣೈಃ ಸರ್ವೈಃ ಶತಗುಣಾಃ ಮೋದಂತೆ ಇತಿ ಶ್ರುತಿ ಇತಿ ಪಾದ್ಮೆ. ಪದ್ಮಪುರಾಣದ ಮಾತು ಅದು ಶ್ರುತಿನ ಕೋಟ್ ಮಾಡುತ್ತೆ. ಪದ್ಮಪುರಾಣ ಶ್ರುತಿ ಹೀಗಿದೆ ಅಂಥೇಳಿ. ಆದ್ದರಿಂದ ಅದರ ಬಗ್ಗೆ ವಿವಾದ ಮಾಡೋ ಕಾರಣನೇ ಇಲ್ಲ. ನೃಪಾದ್ಯಾಹ, ನೃಪ ಮೊದಲಾದವರೆಲ್ಲ ದೇವರ್ಷಿ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚಧ. ಕೆಳಗಿಂದ ಮೇಲೆ ಹೋಗೋದು, ಮೇಲಿಂದ ಕೆಳಗೆ ಬರೋದು. ನೃಪರೇ ಮೊದಲಾದವರನ್ನು ಪ್ರಾರಂಭ ಮಾಡ್ಕೊಂಡ್ಬಿಟ್ರೆ ನೃಪ ಶಬ್ದಕ್ಕೆ ಎರಡರ್ಥ, ನೃ ಮತ್ತು ಪ. ನೃ ಅಂತ ಹೇಳಿದರೆ ಮನುಷ್ಯೋತ್ತಮರು, ಪ ಅಂತ ಹೇಳಿದರೆ ಚಕ್ರವರ್ತಿಗಳು. ನೃಪಾದ್ಯಾಹ ಇವರೆಲ್ಲ ಸೇರಿ ದೇವಶ್ರೀ ಪಿತೃಪ ನರಾಹ ಇತಿ ಮುಕ್ತಾಸ್ತು ಪಂಚದ ಅಂತ ಹೇಳಿದಾಗ ಪ ಅಂತ ಹೇಳಿದಾಗ ಅದು ಆಮೇಲೆ ನರ ಹೇಳಿದ್ದಾರೆ. ಇಲ್ಲಿ ನೃ ಪ ಅಂತ ಹೇಳಿದ್ದಾರೆ. ಆದ್ದರಿಂದ ನೃ ಅಂದರೆ ಮನುಷ್ಯರಲ್ಲ, ಮನುಷ್ಯೋತ್ತಮರು. ಆಮೇಲೆ ಪಾದ ಚಕ್ರವರ್ತಿಗಳು, ಇವರೇ ಬದಲಾಗಿ ಎಲ್ಲಿವರೆಗೂ ದೇವತೆಗಳು. ಅದರಲ್ಲಿ ಎಂಡ್ಯಾರು? ಶತಧೃತಿ. ಶತಧೃತಿ ಅಂದರೆ ಪೂರ್ಣ ಪ್ರಜ್ಞರು, ಬ್ರಹ್ಮದೇವ. ಅಲ್ಲಿವರೆಗೂ ಕೂಡ ಪೂರ್ತಿ ತತ್ವಸಂಖ್ಯಾನದ ಹಿನ್ನೆಲೆಯಲ್ಲಿ ಪೂರ್ತಿ ಚೆನ್ನಾಗಿ ಅರ್ಥ ಆಗುತ್ತೆ. ಮುಕ್ತಿಗಾಹ ಉತ್ತರೋತ್ತರಂ, ಎಲ್ಲರೂ ಕೂಡ ಮುಕ್ತಿ ಹೋಗ್ತಾರೆ. ಅಲ್ಲೂ ಕೂಡ ಉತ್ತರೋತ್ತರಂ, ಉತ್ತರ ಮೇಲೆ 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 ಹೋದಂತೆ ತಾರತಮ್ಯ ಇರೋದರಿಂದ ಸಾಧ್ಯ. ಧೃತಿ ಅಂದ್ರೇನು? ಧೈರ್ಯಾದಿ ಗುಣಗಳು. ಬುದ್ಧಿರ್ಬಲ ಮೇಷೋ ಧೈರ್ಯವಿದೆ. ಪೂರ್ಣ ಧೈರ್ಯ ಎಲ್ಲದು ಏನಿದ್ರೂ ಪೂರ್ಣ ಪ್ರಜ್ಞಾ, ಪೂರ್ಣ ಸ್ಥಿತಿ, ಪೂರ್ಣ ಬಲ, ಪೂರ್ಣ ವೇಗ, ಎಲ್ಲ ಪೂರ್ಣ. ಉಳಿದವರು ಬ್ರಹ್ಮವಾಯುಗಳು ಸಮ ತಾನೆ. ಆದ್ದರಿಂದ ವಾಯುದೇವರು ಹೇಳಿದ್ದೆಲ್ಲ ಗುಣನಾಮ ಜಗತ್ ಪ್ರಸಿದ್ಧ. ಅಲ್ಲಿವರೆಗೂ ಇರತಕ್ಕಂಥವರೆಲ್ಲ ಇಲ್ಲಿ ಯಾತಕ್ಕೆ ನೃಪದ್ಯುತ್ಯಂತ ಅಂತ ಹೇಳಿದ್ರೆ ಇಲ್ಲೇ ತಾರತಮ್ಯ ಇದೆ. ತಾರತಮ್ಯ ಇದ್ದೇ ಕಂಟಿನ್ಯೂ ಆಗೇ ಆಗುತ್ತೆ ಅಂತ ಅರ್ಥ. ಅದಕ್ಕೆ ಮುಕ್ತಿಗಾಹ ಉತ್ತರೋತ್ತರ. ಇವತ್ತು ಕೂಡ ರಿಟೈರ್ ಆದಗಳು ಒಂದೇ ಪೆನ್ಷನ್ ಇದೆಯಾ? ರಿಟೈರ್ ಆದಮೇಲೆ ಕೂಡ ಯಥಾ ಪ್ರಕಾರ ಏನಾಗುತ್ತೆ? ವೇರಿ ಆಗುತ್ತೆ. ಗೊತ್ತಾಯ್ತಾ? ಅದೇ ರೀತಿಯಲ್ಲಿ ಮುಕ್ತರಾಗೋದು ಅಂದರೆ ಏನೂ ಆಗಿಬಿಡೋದಲ್ಲ. ಯೋಗ್ಯತೆ ತಕ್ಕಂತೆಯೇ ಮತ್ತೆ ಎಲ್ಲ ಫೆಸಿಲಿಟೀಸು. ಅದು ಹೇಗೆ ಸ್ಯಾಲ್ರಿ, ಓದಿ ತಕ್ಕಂತೆ ಸ್ಯಾಲ್ರಿ ತಕ್ಕಂತೆ ಪೆನ್ಷನ್. ಅಂದರೆ ಓದು ಅಂದರೆ ಜ್ಞಾನಕ್ಕೆ ತಕ್ಕಂತೆ ನಮಗೆ ಆನಂದಪೂರ್ಣವಾದ ಮೋಕ್ಷ. ಅದರಲ್ಲಿ ಜ್ಞಾನ ವೇರಿ ಆಗೋದ್ರಿಂದ ಆನಂದನೂ ವೇರಿ ಆಗುತ್ತೆ.
ನೃಪಾದ್ಯಾಹ ಶತಧೃತ್ಯಂತಹ. ಇವತ್ತು ಹೇಳಿದ್ನಲ್ಲ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಅಂತ ಕೊಡ್ತಾರಲ್ಲ, ಅವನು IAS ಆಫೀಸರ್ ಸತ್ತಿರ್ಬೋದು, ಅವ್ರ ಮಗನಿಗೆ ಯಾರಿಗೋ ಕೆಲಸ ಕೊಡಬೇಕಾಗಿದೆ. IAS ಕೆಲಸ ಕೊಡೋಲ್ಲ, ಯಾವುದು ಕೊಡ್ತಾರೆ? ಅವನ ಯೋಗ್ಯತೆ ತಕ್ಕಂತೆ. ಅವನು ಬರೀ ಹೆಬ್ಬೆಟ್ಟೊತ್ತವನಾಗಿದ್ದರೆ ಅಟೆಂಡರ್ ಪೋಸ್ಟ್ ಕೊಡ್ತಾರೆ ಅಷ್ಟೇ, ಅವನಿಗೆ ಕ್ವಾಲಿಫಿಕೇಷನ್ ನೋಡಿ ಕೊಡ್ತಾರೆ. ಅದು ಈ ರೀತಿ ಸಾಮ್ಯೆಲ್ಲರೂ ಉಂಟಾ? ಇಲ್ಲ, ಅಲ್ಲಿ ಯೋಗ್ಯತೆ ನೋಡ್ತಾರೆ. ಮತ್ತು ಮುಕ್ತಿಗಾಹ ಉತ್ತರೋತ್ತರಂ ಗುಣೈ ಸರ್ವೈ ಶತಗುಣ. ಉತ್ತರೋತ್ತರಂ ಅಂತ ಹೇಳಿಬಿಟ್ಟು ಶತಗುಣ ಅಂತ ಹೇಳಿದಾಗ ಹೆಚ್ಚೆಚ್ಚು ಅಂತ ಅರ್ಥ. ಕಡಿಮೆ ಅಂಥೇಳಿ ಶತಗುಣ ಅಂದರೆ ಕಡಿಮೆ ಅಷ್ಟು ಕಡಿಮೆ ಆಗ್ತಾರೆ ಅಂತ ಅರ್ಥ. ಗುಣೈ ಸರ್ವೈ ಶತಗುಣ ಅಲ್ಲ. 100 100 ಹೆಚ್ಚಾಗೋದು ಯಾರ್ಯಾರಿಗೆ? ಗರುಡಶೇಷ ರುದ್ರದೇವರ ಮೇಲೆ ಸರಸ್ವತಿ ಅವರು 100 ಗುಣ, ಅವ್ರ ಮೇಲೆ 100 ಗುಣ, ಮಹಾಲಕ್ಷ್ಮಿಗೆ 1,000,000 ಗುಣ, ದೇವರಿಗೆ ಅನಂತ ಗುಣ. ಮುಂದೆ ಯಾರಿಗೂ 100 ಗುಣ ಇಲ್ಲ, ಕೆಳದವರು ಯಾರಿಗೂ ಕೂಡ. ಗೊತ್ತಾಯ್ತಿಲ್ಲ? ಯಾರದು ಕೂಡ 50 ದಾಟೋದಿಲ್ಲ ಹೇಳೋದಾದರೆ, ಅಷ್ಟೇ ಕಡಿಮೆ. ಅದು ಶತ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಶತಶಬ್ದಕ್ಕೆ ಏನರ್ಥ? ಶತಶಬ್ದಕ್ಕೆ ಅವ್ರ ಯೋಗ್ಯತೆ ತಕ್ಕಂತೂ ಪೂರ್ಣ ಅಂತ ಅಷ್ಟೇ. ಯೋಗ್ಯತೆ ತಕ್ಕಂತೂ ಪೂರ್ಣ ಅದಕ್ಕೆ ಹೇಳ್ತಾರೆ. ದಶಪ್ರಭತಿ ಅಂದ್ರೆ ಆಚಾರ್ಯರಿಗೆ 10 ಜ್ಞಾನ ಅಂತಲ್ಲ, ದಶ ಅಂದರೆ ಪೂರ್ಣ ಅಂತ ಅರ್ಥ. ಶತ ಅಂದರೆ ಪೂರ್ಣ ಒಂದು, ಅದು ಇನ್ನೊಂದು ಅರ್ಥ 100 ಇದ್ದರೆ 100 ಅಂತ ಅರ್ಥ, 1000 ಇದ್ದರೆ 1000 ಅಂತ ಅರ್ಥ. 2 ಅರ್ಥನೂ ಇದೆ. 106 ಜನ ಸೇರಿದ್ರು, 106 ಜನ ಇರಬೇಕಾಗಿಲ್ಲ, ಅಲ್ಲಿ ಎಷ್ಟಿದ್ರೆ ಸಾಕು. ಹೆಚ್ಚು ಅಂತ ಅಷ್ಟೇ ತಾತ್ಪರ್ಯ. ಹೆಚ್ಚು 1000 ಇರ್ಬೋದು, 10 ಇರ್ಬೋದು, ಅವ್ರ ಪ್ರಸಂಗ ನೋಡ್ಕೊಂಡು ಪದ ಉಪಯೋಗಿಸ್ತಾರೆ. ಆದ್ದರಿಂದ 100 ಅಂತ ಅರ್ಥ ಇವರಿಗೆ ಮಾತ್ರ. ಗರುಡಶೇಷರ ಮೇಲಿರ್ತಕ್ಕಂಥವರಿಗೆ 100 ಕೆಳಗಿನದೇ ಎಷ್ಟೋ ಅಷ್ಟೇ. 100 ಅಂದರೆ ಹೆಚ್ಚು ಅಂತ ಅರ್ಥ. ಗೊತ್ತಾಯ್ತಾ? ಇದು ಒಂದು ಹೆಚ್ಚಾದರೂ ಕೂಡ ಬೇಕಾದಷ್ಟು ಆಯಿತು. ಇಂಟು ಈಗ 10 ಇದೆ, 1 ಜಾಸ್ತಿ ಮಾಡಿದ್ರಷ್ಟೇ. ಈಗ 10ಗೆ ಒಂದಿಲ್ಲ, ಮಿನಿಮಮ್ 1 ಆಗಬೇಕು ಅಂತ ಹೇಳಿದ್ರೆ 2 ಆಯ್ತು. 10 ಸ್ಕ್ವೇರ್ ಅನ್ನೋದು ಎಷ್ಟಾಯ್ತು ಅಲ್ಲಿಗೆ? 100 ಆಗೋಯ್ತು. ಮತ್ತು ಬರೀ ಒಂದು ಇದು ಮೇದಿದ್ದಕ್ಕೆ 1 ಈಕ್ವಲ್ ಆಗೋದ್ರೆ ಲೆಕ್ಕ ಇಲ್ಲ, 2. ಅದೇ 10⁻100 ಆದರೆ ದೊಡ್ಡ ಪುಸ್ತಕನೇ ಬೇರೆ ಎಷ್ಟು ಬೇಕಾಗ್ತದೆ. ಈ ರೀತಿ ವೇರಿ ಆಗೋದ್ರಿಂದ ಎಲ್ಲರಿಗೂ ಸ್ವಲ್ಪ ಮೇಲಿಲ್ಲ, ಜಾಸ್ತಿ ಆಗ್ತಾ ಹೋಗ್ತಾರೆ. ಒಬ್ಬ ಹೆಡ್ ಇದ್ದ, ಡಿಸ್ಟ್ರಿಕ್ಟ್ ಹೆಡ್ ಇದ್ದರು, ಒಂದು ಪೋಸ್ಟಲ್ಲಿ ಮೇಲೆ ಹೋದ ಅಂತೇಳಿ ಎಂಟೈರ್ ಕವರ್ ಮಾಡಿಬಿಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಮಿನಿಮಮ್ ಇದಿರ್ತದೆ, ಸಡನ್ನಾಗಿ ಅಲ್ಲಿ ಬಂದುಬಿಡ್ತಾರೆ. ಗುಣೈ ಸರ್ವೈ ಶತಗುಣ ಮೋದಂತೆ ಇತಿ ಶ್ರುತಿ. ಇದೆಲ್ಲ ಎಲ್ಲಿದೆ? ಶ್ರುತಿಯಲ್ಲೇ ಬಂದಿರೋದ್ರಿಂದ ಇದನ್ನು ಒಪ್ಪದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಪದ್ಮಪುರಾಣ ಕೋಟ್ ಮಾಡೋದ್ರಿಂದ ಯಾವ ವಿಧವಾದಂಥ ವಿರೋಧಕ್ಕೂ ಅವಕಾಶ ಇಲ್ಲ ಅಂತ ಹೇಳಿದರು. ಒಟ್ಟೇನು ಸಿದ್ಧ ಆಯಿತು ಇಷ್ಟೆಲ್ಲ ಹಿಡಿದ್ದಕ್ಕೆ ಅಂತ ಈ ಪರಿಚ್ಛೇದದಲ್ಲಿ ಅತಃ ನಿಶೇಷ ದೋಷವರ್ಜಿತ ಪೂರ್ಣ ಅನಂತಗುಣ ನಾರಾಯಣ ಇತಿ ಸಿದ್ಧಂ. ಇದು ಈ ಪರಿಚ್ಛೇದದ. ಅತಃ ನಿಶೇಷ ದೋಷವರ್ಜಿತ, ದೋಷವರ್ಜಿತ ನಿಶೇಷ ದೋಷವರ್ಜಿತ. ಶೇಷ ಅಂದ್ರೇನು? ಒಂದು ಕೂಡ ಬಿಟ್ಟಿಲ್ಲ, ಎಲ್ಲ ದೋಷಗಳು. ಮಹಾಲಕ್ಷ್ಮಿ ಎಲ್ಲ ಗುಣಗಳೂ ಇದೆ, ಅಸ್ವಾತಂತ್ರ್ಯ ಒಂದು ದೋಷ ಇದೆ ಅಷ್ಟೆ. ಅಷ್ಟಕ್ಕೇನಾಯಿತು? ಅನಂತ ಪಟ್ಟು ಅನಂತ ಪಟ್ಟು ಕಡಿಮೆ ಆಗಿಬಿಟ್ರೆ ಅಷ್ಟು ಅನಂತ ಗುಣ ನ್ಯೂನತೆ ಬಂತು. ಸ್ವಾತಂತ್ರ್ಯ ಒಂದು ಇಲ್ಲದೆ ಹೋಗಿಬಿಟ್ರೆ ಎಲ್ಲ ಇದ್ದರೂ ಕೂಡ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಅದು. ಏನು ಗುಣ ಅದು ಬೇರೆ ಅಲ್ಲ. ಯಾರಿಗೆ ಕೂಡ ಮೇಲಿನವರಿಗೆ ಅಧೀನರ ಆಗಿರೋದು ಗುಣ, ಗೊತ್ತಾಯ್ತು. ಬೇರೆಯವ್ರಿಗೆ ಕೆಳಗಿನವರಿಗೆ ಆಗಿರೋದು ದೋಷ. ಆದ್ದರಿಂದ ಮೇಲಿನವರಿಗೆ ಅವರೇ ಅಕ್ಸೆಪ್ಟ್ ಮಾಡಿಬಿಡುತ್ತೆ. ಎಷ್ಟೋ ಇವರಾದರೆ ಪರವಾಗಿ, ಅವರಾದ್ರೂ ಆಗೋದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಯಾರು ಅಸಿಸ್ಟೆಂಟ್ ಆಗೋದಿಲ್ಲ ಅಂತ, ಇವ್ರಿಗೆ ಯಾರು ಆಗ್ತೀನಿ ಅಂತ ಹೇಳ್ತಾರೆ, ಖುಷಿಯಿಂದ ಆಗ್ತೀನಿ ಅಂತಾರೆ. ಅವ್ರಿಗೆ ಏನು ಕೊಟ್ಟರೂ ಆಗೋದಿಲ್ಲ, ಹಾಗೆ ಇಷ್ಟ ಇಲ್ಲ ಆ ಬಗ್ಗೆ. ಆದ್ದರಿಂದ ಮಹಾಲಕ್ಷ್ಮೀ ದೇವಿ ಕಡಿಮೆ ಅಂತ ಹೇಳಿದರೆ ದೇವರು ದೊಡ್ಡವನು ಮುಖ್ಯ ತಾತ್ಪರ್ಯ ಅದರಲ್ಲಿ. ಎಷ್ಟು ಕಡಿಮೆ ಎಂಬುದು ಗುರುತಷ್ಟೇ. ಅನಂತ ಗುಣ ಪೂರ್ಣ ಅಂತ ಹೇಳಿದ್ದರಿಂದ ಉಳಿದವ್ರಿಗೆ ಸ್ವಾತಂತ್ರ್ಯ ಇಲ್ಲದವ್ರು ಪೂರ್ಣತೆ ಹೊರಟೋಯ್ತು. ಸ್ವಾತಂತ್ರ್ಯ ಇಲ್ಲ ಅಂತ ಹೇಳಿದರೆ ಪೂರ್ಣತೆ ಇಲ್ಲ, ಸ್ವಾತಂತ್ರ್ಯ ಇದೆ ಪೂರ್ಣತೆ ಇದೆ. ಅದಕ್ಕೆ ಪೂರ್ಣ ಅನಂತ ಗುಣ. ಎಷ್ಟು ಗುಣಗಳಿಂದ ಪೂರ್ಣ ಅಂದರೆ ಅನಂತ ಗುಣಗಳಿಂದ ಪೂರ್ಣ. ಅದು 2 ರೀತಿಯಲ್ಲಿ, ಒಂದೊಂದು ಗುಣವೂ ಅನಂತ, ಅಂಥ ಗುಣಗಳು ಅನಂತ. ಉಳಿದವರಿದ್ದಾರೆ ಒಂದೊಂದು ಗುಣವೂ ಅನಂತ ಅಲ್ಲ, ಒಟ್ಟು ಅನಂತ ಇಲ್ಲೇ ಇಲ್ಲ. ಇವರು 2 ಇರೋದರಿಂದ ಪೂರ್ಣ. ಅದೇ ಕಲ್ಯಾಣ ಅಖಿಲ ಸದ್ಗುಣ ಸ್ವಯಂಭೂ ಭೂತಿ ಸ್ವಯಂಭೂ ಸರ್ವಾದೇಹಿ ವಂದಿತ ಶ್ರೀಪತಿ ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೊನೆ ಮುಗಿಸೋದು ಹಾಗೆ ಗುಣಪೂರ್ಣತ್ವದ ಶುರು ಮಾಡ್ತಾರೆ, ಅದು ಹೇಳೇ ಮುಕ್ತಾಯನೂ ಮಾಡ್ತಾರೆ. ಪಲ್ಲವಿ ಅದು, ಇನ್ನು ಪಲ್ಲವಿ ಅಂತ ಹೇಳ್ತೀವಲ್ಲ ಹಾಗೆ. ಶಾಸ್ತ್ರದ ಪಲ್ಲವಿನೇ ಅದು. ದೇವರು ಗುಣಪೂರ್ಣತ್ವ ದೋಷ ದೂರತ್ವನೇ ಎಲ್ಲ ಶಾಸ್ತ್ರಗಳ ಮುಖ್ಯವಾದ ಘೋಷಣೆ. ಅದಕ್ಕಾಗಿ
ಅಥೋ ನಿಶೇಷ ದೋಷವರ್ಜಿತ ಪೂರ್ಣ ಅನಂತಗುಣ ನಾರಾಯಣ ಇತಿ ಸಿದ್ಧಂ. ಅನಾದಿ ಅನಂತ ಕಾಲದಲ್ಲಿ ಒಂದು ದೋಷವೂ ದೇವರಿಗಿಲ್ಲ. ಅನಾದಿ ಅನಂತ ಕಾಲದಲ್ಲಿ ದಿವಸಕ್ಕೆ ಅಪರಾಧ ಸಹಸ್ರಾಣಿ ಕ್ರೇಂತೇರ್ ಹರನಿಶಮಯ ಇದ್ದಾಗ ದೇವರು ಯೋಚನೆ ಕೂಡ ಮಾಡೋಕ್ಕೆ ಬರೋದಿಲ್ಲ. ಅದು ಹೇಳಿದ್ನಲ್ಲ, ತೆಂಗಿನ ಹಾಲಿನ ಹಾಲು ಅಂತ ಅಕಸ್ಮಾತ್ ಕರೆದ್ರೆ ಏನು ಅನ್ಬೋದು? ಸ್ವಲ್ಪ ಒಂದು ಕಾರಣ ಇದೆ, ಬಿಳಿಯಾದರೂ ಇದೆ ಕಡೆ. ಟಾರಿನ ಹಾಲು ಅಂತ ಕರೀತಾರೆ ಅಂದರೆ ಎಷ್ಟು ದಡ್ಡ ಇರಬೇಕು, ಗೊತ್ತಾಯ್ತಾ? ಟಾರಿನ ಹೊಡಿತಾ ಇದೆ, ಕಣ್ಣೆ ರಾಚ್ತಾ ಇದೆ ಕಪ್ಪು ಬಣ್ಣ, ಆದರೆ ಏನಂತ ಹೇಳ್ತಾನೆ ಹಾಲು ಅಂತ ಕರಿತಾರೆ ಅಂದರೆ ತಪ್ಪಿಗೊಂದು ಮಿತಿ ಇರಬೇಕು. ಹತ್ತಿರದಲ್ಲಿ ತಪ್ಪು ಮಾಡೋದಕ್ಕೆ ಅರ್ಥ ಇರ್ತದೆ. ಶುಕ್ತಿರೋ ರಜತ ತಿಳ್ಕೊಳ್ಳೋದು ಸರಿಯೇ, ಗೊತ್ತಾಯ್ತಾ? ಯಾವುದನ್ನು ಕಡ್ಕಡದ ರಜತ ತಿಳ್ಕೊಬಿಟ್ಟು ಹುಚ್ಚ ಅಂತ ಕರೀತಾರೆ. ಒಂದು ಸಾಮ್ಯ ಇರಬೇಕು. ಶುಕ್ತಿ ರಜತಕ್ಕೆ ಏನು ಸಾಮ್ಯ ಇದೆ? ಅದೇ ರೀತಿಯೇ ಒಂದು ಹಂತದಲ್ಲಿ ಮನುಷ್ಯ ಏನು ತಿಳ್ಕೊತಾನೆ, ಭಾರಿ ಸಾಧನೆ ಮಾಡಿಬಿಟ್ಟಾಗ ನಾನು ದೇವರಿದ್ದಾಗಿರ್ಬೋದು ಅನ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಸಾಧನೆ ಕಾಡಿಸ್ತದೆ. ಊರು ಕರ್ಕೊಂಡು ಮಾಡದೇ ಇದ್ದವನು ತಿಳ್ಕೊಳಕ್ಕೆ ಹೋಗೋದಿಲ್ಲ. ಭಾರಿ ಮಾಡಿದವನು ಒಂದು ರೀತಿ ಒಂದಿಷ್ಟದಲ್ಲಿ ಅಹಂಕಾರ ಬರಬಹುದು, ಆದರೆ ಅದಕ್ಕೊಂದು ಕಾರಣ ಇರಬೇಕು. ಸರಿಯಾಗಿ ನೋಡಿದಾಗ ಅದಲ್ಲ ಅಂತ ಗೊತ್ತಾಗ್ಬಿಡು. ಶುಕ್ತಿರಹಿತ ಭ್ರಮೆ ಹೇಗೋ ಅಹಂ ಬ್ರಹ್ಮಾಸ್ಮಿ ಭ್ರಮೆ ಹಾಗೆ. ಅದು ಯಾವಾಗ ಹೋಗುತ್ತೆ? ಗುಣಗಳೆಲ್ಲ ತೋರಿಸ್ತಾರೆ, ಅವ ಬೆಳ್ಳಿ ಅಲ್ಲ ಅಂತ ಹೇಳಿಬಿಡ್ತಾರೆ, ಬ್ರಹ್ಮ ಅಲ್ಲ. ಮತ್ತು ಯಾಕೆ ಕಾಣಿಸ್ತು ಅಂದರೆ ರಿಸೆಂಬ್ಲೆನ್ಸ್ ಅಷ್ಟೆ. ಅದೇನು ಜಸ್ಟ್ ವೆರಿ 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 ಲಿಟ್ಲ್ ರಿಸೆಂಬ್ಲೆನ್ಸ್ ಅಷ್ಟಕ್ಕೆ ಹಾಗಾಗಿದೆ. ನಾವು ಶುಕ್ತಿರಹಿತ ಭ್ರಮೆ ಎಕ್ಸಾಂಪಲ್ ಕೊಡೋದು, ಇನ್ನು ಸರಿಯಾಗಿ ಎಕ್ಸಾಂಪಲ್ ಕೊಟ್ಟರೆ ಜೀವಬ್ರಹ್ಮ ಭ್ರಮೆ ಕೊಟ್ಟರೆ ಹೇಗೋ ಹಾಗೆ. ಜೀವಬ್ರಹ್ಮ ಭ್ರಮೆ, ಎಲ್ಲಿ ಜೀವ ಎಲ್ಲಿ ಬ್ರಹ್ಮ ಅರ್ಥಾತ್ ಸಾಧ್ಯನೇ. ಅಷ್ಟು ದೊಡ್ಡ ಸೂರ್ಯ ಆಕಾಶ ಮುಂದೆ ಏನು ಕಾಣಿಸ್ತಾನೆ? ಒಂದು ಚುಕ್ಕಿ ಆಗಿಬಿಡ್ತಾರೆ ಆಕಾಶದ. ಆಕಾಶ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ನೋಡೋದಕ್ಕೆ ಸೂರ್ಯಮಂಡಲ ಭಾರಿ ದೊಡ್ಡದು, ಬೇಡ ಹತ್ತಿರ ಹೋಗೋ ಯೋಚನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಇದನ್ನು ನೋಡಿದ್ರೆ ಏನಾಯ್ತು, ಅಲ್ಲಿಗೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಬಂದೋಯ್ತು. ಅಥೋ ಅದಕ್ಕೆ ಅವ್ರು ಏನು ಗುಣ ಇಲ್ಲ ಅಂತ ತೆಗೆದು ಹಾಕಿಬಿಟ್ರು. ಗುಣ ಇಲ್ಲ ಅಂತ ತೆಗೆದು ಹಾಕಿದ್ದಕ್ಕೆ ಸವಾಲು. ನೋಡೋದಕ್ಕೆ ಹೊಗಳದಾಗ ಕಾಣಿಸುತ್ತೆ, ಆ್ಯಕ್ಚುಲಿ ಇದು ಬೈದಾಗಲೇ. ಅನಂತ ಗುಣೋ ನಾರಾಯಣ ಇತಿ ಸಿದ್ಧಂ ಯಶ್ಚೇತ್ರೀನ್ಯುಜಿತಾನೇವಿ ಇಷ್ಟು ಹೇಳಿ ಇದೆಲ್ಲ ಬರೀಲಿಕ್ಕೆ ನೀವ್ಯಾರು ಅಂತ ಪ್ರಶ್ನೆ ಬಂದಾಗ, ಇದೆಲ್ಲ ಬರೀಲಿಕ್ಕೆ ನೀವ್ಯಾರು ಅಂತ ತಮ್ಮ ಸ್ವರೂಪ ಹೇಳ್ತಾರೆ, ಗೊತ್ತಾಯ್ತಾ? ಈ ಒಂದು ಅಥಾರಿಟಿ ಕೊಟ್ಟಾಗ ಅವ್ರು ಸೇರಿ ಯಾರು ಇದೆಲ್ಲ ಮಾತಾಡೋಕ್ಕೆ ಅಂತ ಕೇಳ್ತಾರೆ. ಇಷ್ಟು ಮೊದಲಿಗೆ ಹೇಳಿಲ್ಲ ಆಚಾರ್ಯ, ತಮ್ಮ ಬಗ್ಗೆ ಏನು ಹೇಳ್ಕೊಳ್ಳಿಲ್ಲ, ಎಲ್ಲ ಮುಗಿದ ಮೇಲೆ ಹೇಳ್ತಾ ಇದ್ದ. ಯಶ್ಚೇತ್ರಿ ಮೊದಲೇ ಹೇಳ್ಕೊಂಡು ಕೊನೆಗೂ ಹೇಳ್ಕೊಂಡು ಕೆಲಸನೇ ಇಲ್ಲ. ಸುಮ್ಮನೆ ಹೇಳ್ಕೊಂಡ್ರೆ ಏನಾಗುತ್ತದೋ ಭ್ರಮೆ ಆಗುತ್ತೆ. ಯಸ್ಯ ತ್ರೀಣಿ ಉದಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ಪೃಷ್ಠೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಂ ಏತದಮುನಾ ಗ್ರಂಥಃ ಕೃತಃ ಕೇಶವೇ. ಆಚಾರ್ಯ ಇದನ್ನು ಸುಮಾರು ತಮ್ಮ 17 ಗ್ರಂಥಲ್ಲಿ 37ರಲ್ಲಿ 17-18ರಲ್ಲಿ ಶ್ಲೋಕ ಉಪಯೋಗಿಸ್ತಾರೆ ತಮ್ಮ ಸ್ವರೂಪ ಹೇಳೋದಕ್ಕೋಸ್ಕರ. ಅದು ಸುಮ್ಮನೆ ಜಸ್ಟ್ ಮೆನ್ಷನ್ ಮಾಡ್ತಾರೆ ಅಷ್ಟೇ ಹೊರತು ಭಾರಿ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ, ತಿಳಿತಾ? ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಯಾಕೆ ಹೇಳಬೇಕಾಗಿತ್ತು ಅಂದರೆ ಟೀಕಾರಲ್ಲಿ ಬರೀತಾರೆ. ಆಚಾರ್ಯರು ಯಾರು ಅಂತ ಕೇಳಿದರೆ ಅವ್ರು ಬರೀ ಇದು ಹೇಳೋರಲ್ಲ, ಪಾಠ ಹೇಳೋರಲ್ಲ, ದೇವರನ್ನು ತೋರಿಸಿ ಮೋಕ್ಷ ಕೊಡಿಸೋರು. ಆದ್ದರಿಂದ ಅವ್ರ ಬಗ್ಗೆ ತಿಳ್ಕೊಳ್ಬೇಕಾದ ಅತ್ಯಂತ ಮುಖ್ಯ ಇದೆ. ದೇವ್ರ ಜೊತೆ ಇನ್ಯಾವ ದೇವ್ರ ಪೂಜೆ ತಾರತಮ್ಯ, ಎಲ್ಲರನ್ನೂ ಪೂಜೆ ಮಾಡಬೇಕು. ಎಲ್ಲರೂ ಪೂಜೆ ಮಾಡೋಕ್ಕಾಗೋದಿಲ್ಲ, ಕೊನೆಗೆ ಯಾರನ್ನು ಮಾಡಬೇಕು? ಇವರನ್ನು. ಅದಕ್ಕೆ ಪ್ರಾತಃ ಸಂಕಲ್ಪದಲ್ಲಿ ಹೇಳ್ತಾರೆ, ಭಗವತ್ ಸನ್ನಿಧವು ಸರ್ವದಾ ಪೂಜ್ಯಾನ. ಇನ್ನೊಂದಿದೆ, ದೊಡ್ಡವ್ರ ಮೇಲೆ ಚಿಕ್ಕವರಿಗೆ ಪೂಜೆ ಮಾಡಬಾರ್ದು, ಗೊತ್ತಾಯ್ತಾ? ಯಾಕೆಂದರೆ ಅವ್ರನ್ನ ಪೂಜೆ ಮಾಡೋದ್ರಿಂದ ನಾವು ಮಾಡಬಾರ್ದು. ವಾಯುದೇವ್ರಿಗೆ ಎಕ್ಸೆಪ್ಷನ್, ದೇವ್ರ ಮುಂದೆ ಇರ್ತಾರೆ, ನೀವು ಪೂಜೆ ಮಾಡಬೇಕು. ದೇವರು ರಾಮದೇವ್ರು ಕೊಟ್ಟ ವರ ಅದು, ಗೊತ್ತಾಯ್ತಾ? ನನ್ನ ಎದುರಿಗೆ ಪೂಜೆ ಆಗಲಿ, ನನ್ನ ಎದುರಿಗೆ ನೀವು ಪೂಜೆ ಆಗಲಿ ಅಂತ ಹೇಳ್ತಾರೆ. ಇದು ವಾಯುದೇವರ ವಿಶೇಷ ಮಹಿಮೆ ಅವರು. ಅದಕ್ಕಾಗಿ ತಿಳ್ಕೊಳ್ಳೇಬೇಕಾದದ್ದು ನಾವು. ಮತ್ತು ದೇವರನ್ನು ಸಂತೋಷಪಡಿಸ್ಬೇಕಾದ್ರೆ ಅವರಿಗೆ ಅತ್ಯಂತ ಪ್ರೇರಣೆ ಸಂತೋಷಪಡಿಸಿದರೆ ದೇವರು ಸಂತೋಷಪಡ್ತಾರೆ, ಅದೊಂದು ಕಾರಣ. ವಿಷ್ಣು ಪ್ರೀತಿ ಆಗಬೇಕಾದ್ರೆ ವಾಯುದೇವರ ಪ್ರೀತಿ ಸಂಪಾದನೆ ಮಾಡಿರಬೇಕು. ಯಸ್ಯ ತ್ರೀಣಿ ಉದಿತಾನಿ ವೇದವಚನೆ ರೂಪಾಣಿ ದಿವ್ಯಾನಿ ಅಲಂ. ವೇದವಚನದಲ್ಲಿ ಹೇಳಿದೆ ಆಧಾರ, ವೇದವಚನಗಳೇ ಆಧಾರ. ಏನು ಇವೆಷ್ಟು ಅಂತ ಹೇಳಿದ್ದಾರೆ? 3 ಅಂತ ಹೇಳಿದ್ದಾರೆ. ಎಂಥ ರೂಪಗಳು? ದಿವ್ಯಾನಿ, ಬಹಳ ಮುಖ್ಯ ಇದು. ಸ್ವರೂಪದಲ್ಲಿ 3ದಲ್ಲೇ ದಿವ್ಯ, ದೇವತೆಗಳದೆಲ್ಲ. ಅವತಾರದಲ್ಲೂ ದಿವ್ಯ, ಇದು ಬಹಳ ಮುಖ್ಯ. ಇದು ಯಾತಕ್ಕೆ? ದಗ್ಧ ಪಟಾಯಮಾನವಾದ್ದರಿಂದ ಅವ್ರಿಗೆ ಏನಾಗಲಿ ಡಿಫರೆನ್ಸ್ ಬರಲೇ ಇಲ್ಲ, ಮೂಲಕ್ಕೂ ಅದಕ್ಕೂ ವ್ಯತ್ಯಾಸನೇ ಬರಲಿಲ್ಲ. ಆದ್ದರಿಂದ ಅದು ದಿವ್ಯ, ಇದು ದಿವ್ಯ. ದೇವಸ್ಯ ಭರ್ಗಃ ಮಹತ್. ದೇವಸ್ಯ ಇವತ್ತು ಯಾವಾಗ ಆಭರಣ ಮಾಡ್ತಾರೆ ಚಿನ್ನದ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅಲ್ಲಿ, ಅದೇ ಇದರಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಸ್ವಲ್ಪ ಸ್ಟ್ರೆಂಥನ್ ಮಾಡಿ ಎಲ್ಲರಿಗೂ ಮಾಡೋರು, ಮೋಸ ಮಾಡಿ ಮಾಡೋರು ಬೇರೆ. ಇಷ್ಟು % ಸೇರಿಸಲೇಬೇಕು ಅನ್ನೋದು ವಿಧಿ. ಅದು ಇಲ್ಲದವರೆ ಅದಕ್ಕೆ ಗಟ್ಟಿತನ ಬರೋದಿಲ್ಲ. ಅದರಿಂದಾಗಿಯೇ ಅಷ್ಟಲ್ಲ. ಬಟ್ ಒರಿಜಿನಲ್ ಇದು ಕಡಿಮೆ ಆಯ್ತು ಅದಕ್ಕೀಗ. ಅಷ್ಟು ಅವತಾರ
ಯಾವಾಗ ಆಭರಣದ ಶೇಪ್ ತೊಗೊಂಡ್ತೋ ವ್ಯಾಲ್ಯೂ ಕಡಿಮೆ ಆಯ್ತು ಅದಕ್ಕೆ. ಅದು ಎಲ್ಲದೇ ಅವತಾರ ಮಾಡಿದಾಗ ಆಗುತ್ತೆ. ವಾಯುದೇವರಿಗೆ ಏನಾಗೋದಿಲ್ಲ, ನೋ ಚೇಂಜ್. ಅವರಿಗೆ ಆಗೋದಿಲ್ಲ ಅಂದಮೇಲೆ ಲಕ್ಷ್ಮೀನಾರಾಯಣರಿಗೆ ಆಗೋದಿಲ್ಲ ಅಂತ ಕೈಮುತ್ತೆ ಸಿದ್ಧ. ದೇವಸ್ಯ ಭರ್ಗಃ ಮಹತ್. ಅವ್ರು ಯಾರು ಮತ್ತೆ ದಿವ್ಯಾನಿ ಅಲಂ. ಎಷ್ಟು ದಿವ್ಯ ಅಂತ ಪ್ರಶ್ನೆ. ಅಲಂ ದಿವ್ಯಾನಿ, ಅಲಂ ದಿವ್ಯ ಪೂರ್ಣ ದಿವ್ಯ, ಸ್ವಲ್ಪ ಅಲ್ಲ ಪೂರ್ಣ ಅಂತ ಹೇಳ್ತೀವಿ. ಪೂರ್ಣ ಪ್ಯೂರ್ ಹಾಲು ಅಂತ ಹೇಳಿದರೆ ಹಾಗೆ ಪೂರ್ಣವಾಗಿ ದಿವ್ಯವಾಗಿವೆ. ಅಂದರೆ ಮೂಲ ರೂಪಕ್ಕೂ ಆ ರೂಪಕ್ಕೂ ಭೇದ ಇಲ್ಲ. ಮೂಲ ರೂಪ ವದೇವ ಅಂತ ಟೀಕಾರ ಬರೀತಾರೆ, ವ್ಯಾಖ್ಯಾನ ಬರೀಬೇಕಾದ್ರೆ. ದಿವ್ಯಾನಿ ಅಲಂ. ಮತ್ತು ಅಲಂ ಉದಿತಾನಿ, ಅಲಂ ಅಲ್ಲೇ ಸೇರಿಸ್ಕೋಬೇಕು. ಅಲಂ ಉದಿತಾನಿ. ಒಂದೆರಡು ವೇದವಾಕ್ಯದಲ್ಲಿ ಬಂದಿಲ್ಲ, ನೂರಾರು ವೇದವಾಕ್ಯಗಳು ಹೇಳಿಬಿಟ್ಟಿದೆ. ಬೇರೆಯವ್ರ ಬಗ್ಗೆ ಒಂದು ವೇದವಾಕ್ಯದಲ್ಲೂ ಬಂದಿಲ್ಲ. ಇದರಲ್ಲಿ ಎಷ್ಟು ಬೇಕಾದ್ರೂ ತೋರ್ಸಕ್ಕೆ ಬರುತ್ತೆ. ಅದಕ್ಕಾಗಿ ಅಲಂ ಉದಿತಾನಿ, ಅಲಂ ದಿವ್ಯಾನಿ ಮತ್ತು ಅಲಂ ವಾಯೋ ರಾಮವಶೋ ನಯಂ. ಯಾರ ರೂಪಗಳು ಹೇಳಿರೋದು? ವಾಯುದೇವರ ರೂಪಗಳು. ಅದ್ರ ಮೊದಲನೇದು ಯಾವುದು ಅಂತ ಬಟ್. ಅವ್ರ ಮೂಲ ರೂಪ ಯಾವ್ದು ಆಗಿದೆ? ಎಷ್ಟು ಯಾರ ಬಗ್ಗೆ ಹೇಳ್ತಿದ್ದಾರೆ? ಬಟ್ ಬಡಿತ್ಥಾ ಅಂತಿರೋ ಬಡಿತ್ಥಾ ಸೂಕ್ತ ಆಧಾರ ಅದಕ್ಕೆ. ಸೊ ಬಟ್ ಅಂದರೆ ಬಲ ಅಂತ ಅರ್ಥ. ಈ ಬಿ ಯು ಟಿ ಬಟ್ ಅದಲ್ಲ. ಕೆಲವು ಪದಗಳು ಸಂಸ್ಕೃತ ಅದೆಲ್ಲ ನೋಡೋದಕ್ಕೆ ತಕ್ಷಣ ಅದೇ ನೆನಪಾಗ್ತವೆ, ಹೆಚ್ಚು ಬಳಕೆ ಇದಿರೋದ್ರಿಂದ. ಬಟ್ ಅಂದರೆ ಬಲ, ಬಳ್ಳ ಅಂತ ಅರ್ಥ. ಬಲ ಅಂದರೆ ಬಲ ಅಂತ ಅರ್ಥ. ಹಾಂ ಇಲ್ಲ, ಹೌದು. ಇಲ್ಲಿ ಸಂಧಿ ಆದಾಗ ಅದು ಭೇದ, ಯಾವ ಭೇದ ಬೇರೆ, ಅದು ಅಕ್ಷರದಲ್ಲೇ ಸಾಮ್ಯ ಇದೆ. ಇದು ಹಾಗಲ್ಲ, ಸಂಧಿ ಆದಾಗ ಬರುತ್ತೆ, ಎಲ್ಲರೂ ಬರೋದಿಲ್ಲ. ತದ್ದರ್ಶತಂ ಇತ್ತಮೇವ ನಿಹಿತಂ. ತದ್ದರ್ಶತಂ ಅದೆಂಥದ್ದು? ದರ್ಶತಂ. ದರ್ಶ ಅಂದರೆ ಜ್ಞಾನ. ದರ್ಶೇನ ತತಂ ದರ್ಶತಂ, ಭಾರೇಣ ತತಂ ಭಾರತಂ. ಮತ್ತು ತಾ ಬಂದಾಗ ಏನಾಗುತ್ತೆ? ಅದರಿಂದ ಕೂಡಿದ್ದು ಅಂತ ಅರ್ಥ. ದರ್ಶ ಅಂದರೆ ಜ್ಞಾನ, ಜ್ಞಾನದಿಂದ ಕೂಡಿರೋದು. ಯಾವುದು? ಮೂಲ ರೂಪನೂ ಹಾಗೆ, ಅವತಾರ ರೂಪಗಳು ಹಾಗೆ. ಜ್ಞಾನಲೋಪ ಆಗೋ ದೊಡ್ಡ ಏಟದು. ಕೈಕಾಲಿ ಬಿದ್ದರೆ ಜ್ಞಾನಲೋಪ ಆಗೋದಿಲ್ಲ ಸಾಮಾನ್ಯವಾಗಿ. ತೀರ ಬಿದ್ದರೆ ಆಗಬಹುದು, ಸಣ್ಣ ಪುಟ್ಟದಕ್ಕಾಗುತ್ತೆ. ತಲೆ ಬಿದ್ದರೆ ಆಗುತ್ತೆ. ಅದಕ್ಕೇನೆ ಜ್ಞಾನಲೋಪ ಆಗಬಾರ್ದು. ಅದಕ್ಕಾಗಿಯೇ ಅವ್ರಿಗೇನಾಗೋದಿಲ್ಲ? ದರ್ಶತಂ. ಜ್ಞಾನಲೋಪ ಎಂದೂ ಆಗೋದಿಲ್ಲ, ಪ್ರಳಯ ಕಾಲದಲ್ಲೂ ಆಗೋದಿಲ್ಲ. ಭಾಳ ಆಶ್ಚರ್ಯ ಅದು. ನಾವು ನಿದ್ದೆ ಕಾಲಕ್ಕೆ ಹೋಗುತ್ತೆ. ಎದ್ದರಾದಾಗಲೇ ಮರ್ತೋಗಿ, ಎಚ್ಚರ ಇದ್ದಾಗಲೇ ಮರ್ತಿರ್ತಾನೆ. ಅವರಿಗೆ ಇಲ್ಲ ನಿದ್ರಾವಸ್ಥೆನೇ ವಾಯುದೇವರಿಗಿಲ್ಲ. ಆದರೆ ಸ್ವಪ್ನಾವಸ್ಥೆನೂ ಅವರಿಗಿಲ್ಲ. ನೆನ್ಪಿಟ್ಕೋಬೇಕು, ನಿದ್ರೆನೂ ಇಲ್ಲ, ಸ್ವಪ್ನವೂ ಇಲ್ಲ. ಅವ್ರು ನಿದ್ರೆ ಸ್ವಪ್ನ ಮಾಡಿಬಿಟ್ರೆ ಜಗತ್ತೇನಾಗಬೇಕು ಗತಿ? ಅವರು ಕಳಿಸ್ಕಾಡ್ತಾ ಕೂತ್ರೆ ಇವ್ರ ಗತಿ ಏನಾಗುತ್ತೆ? ಇವಾಗ ಸಾಧ್ಯವೇ ಇಲ್ಲ. ದೇರ್ಫೋರ್ ಅವ್ರಿಗೆ ನಿದ್ರೆ ಇಲ್ಲ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಶ್ಯ ತ್ರೀಣ್ಯುಜಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತತ್ತರ್ಶತಂ ಇತ್ತಮೇವ ನಿಹಿತಂ. ಅವರ ಜ್ಞಾನ ಅನ್ನೋದು ಅದೇ ರೀತಿಯಾಗೇ ಇದೆ, ನಿಹಿತಂ. ಅದೇ ರೀತಿಯಲ್ಲಿ ಯಾವ ಚೇಂಜ್ ಇಲ್ದೇ ಬಂದಿದೆ. ಅದಕ್ಕೆ ಮೊದಲು ಹೇಳಿದ್ದೇನೆ ಈಗಾಗಲೇ, ಬೇರೆ ದೇವತೆಗಳಿಗೆ ಮೂಲ ರೂಪದಲ್ಲಿ ಮಾತ್ರ ಪೂಜೆ, ಅವತಾರ ರೂಪ ಪೂಜೆ ಮಾಡೋದಿಲ್ಲ. ಗೊತ್ತಾಯ್ತಾ? ನಾಮಾವಳಿ ಹೇಳ್ಬೋದು ಅಷ್ಟೇ ಹೊರತು ಪೂಜೆ ಅಭಿಷೇಕ ಎಲ್ಲ ಅದಕ್ಕೆ. ವಾಯುದೇವರಿಗೆ ಹಾಗಲ್ಲ, ಅವತಾರ ರೂಪಕ್ಕೇ ಪೂಜೆ, ವಾಯುರೂಪಕ್ಕಲ್ಲ. ಯಾಕೆ? ಅಷ್ಟೇ ಶಕ್ತಿ ಇರೋದ್ರಿಂದ. ಅಷ್ಟೇ ಶಕ್ತಿ ಇದ್ದರೆ ಸಾಕಲ್ಲ. ಹತ್ತಿರ ಇದ್ದರೆ ಅಷ್ಟೇ ಶಕ್ತಿ ಇದೆ, ಮತ್ತೆ ಯಾಕೆ ಹೋಗ್ಬೇಕೀಗ? ಡಿಫ್ರೆನ್ಸ್ ಇದ್ದರೆ ಏನು ಮಾಡಬೇಕಾಗತ್ತೆ? ಅಲ್ಲಿ ಅವ್ರಿಗೆ ಡಿಫ್ರೆನ್ಸ್ ಇದೆ. ಅವರಿಗೆ ಏನಾಗಿರುತ್ತೆ? ಅವರಿಗೆ ಜ್ಞಾನಾದಿಗಳು ತುಂಬ ಕಡಿಮೆ ಆಗಿಬಿಡುತ್ತೆ. ತುಂಬ ಕಡಿಮೆ ಆಗೋದ್ರಿಂದ ಎಲ್ಲಿಗೆ ಹೋಗ್ಬೇಕು ನಾವೀಗ? ಅಲ್ಲಿಗೆ ಹೋಗ್ಬೇಕು. ಹೆಡ್ ಆಫೀಸ್, ಬ್ರಾಂಚ್ ಆಫೀಸ್ ಅಂತೀವಲ್ಲ, ಎರಡಕ್ಕೂ ಡಿಫ್ರೆನ್ಸ್ ಇಲ್ಲದವ್ರು ಹೆಡ್ ಆಫೀಸಿಗೆ ಯಾಕೆ ಹೋಗ್ತಾನೆ? ಹೆಡ್ ಆಫೀಸ್ನಲ್ಲಿ ಏನಿರುತ್ತೆ? ಪೂರ್ಣ ಎವ್ರಿಥಿಂಗ್. ಇನ್ನು ಮೇಲೆ ಹೆಡ್ ಅಂತಿಲ್ಲ, ಮುಗಿದೋಯ್ತು. ಇಲ್ಲಿ ಹಾಗಲ್ಲ, ಅಲ್ಲಿರ್ಬೋದು. ಆ ದೃಷ್ಟಿಯಿಂದ ಬೇರೆಯವರಿಗೆಲ್ಲ ಮೂಲ ರೂಪಕ್ಕಾದರೆ, ವಾಯುದೇವರಿಗೆ ಅವತಾರ ರೂಪ. ದೇವರಿಗೆ ಎಲ್ಲ ರೂಪಕ್ಕೂ ಪೂಜೆ ಮಾಡ್ತಾರೆ. ಅದಕ್ಕೆ ಮತ್ಸ್ಯ, ಕೂರ್ಮ, ವರಾಹ ಎಲ್ಲ ರೂಪಕ್ಕೂ ಗುಡಿ, ಎಲ್ಲ ರೂಪಕ್ಕೂ ಮಂತ್ರ, ಎಲ್ಲ ರೂಪಕ್ಕೂ ಅದೇ ಮಂತ್ರ ಹೇಳಿಕೊಳ್ಳ. ಪುರುಷ ಸೂಕ್ತ ಹೇಳ್ಕೊಂಡೇ ಎಲ್ಲದಕ್ಕೂ ಪೂಜೆಗಳು. ಇದು ದೇವರ ವಿಶೇಷವಾದ ಹಿರಿಮೆ. ನಿಹಿತಂ ಇಡಲ್ಪಟ್ಟಿದೆ, ಇರಿಸಲ್ಪಟ್ಟಿತು. ಗೊತ್ತಾಯ್ತಾ? ದೇವಸ್ಯ ಭರ್ಗಃ ಮಹತ್. ದೇವಸ್ಯ ಭರ್ಗಃ ಮಹತ್. ಇನ್ನು ಏನಿದು ದೇವಸ್ಯ ಭರ್ಗಃ? ತುಂಬ ಅರ್ಥ ಇದೆ ಅವಕ್ಕೆಲ್ಲ ಕೂಡ. ಭರ್ಗ ಅಂದರೆ ಭರಣ, ಗಾಯತ್ರಿ ಮಂತ್ರದ ಪದ ಅದು. ಭರಣ ಗಮನಕರ್ತ. ಭರಗ, ಭರ್ಗ, ಭರಗ ಅಂತಾಯ್ತು. ಭರ ಅಂದ್ರೇನು? ಭರಣೆ ಮಾಡೋದು. ಗ ಅಂತ ಹೇಳೋದು ಭರ್ಗ. ಭರಣ ಗಮನ ಅಂದರೆ ಜ್ಞಾನಾದಿಗಳನ್ನು ಕೊಟ್ಟು ಆ್ಯಕ್ಟಿವೇಟ್ ಮಾಡೋದು. ಇದು ಪ್ರೊಟೆಕ್ಟ್ ಮಾಡೋದು. ಪ್ರೊಟೆಕ್ಟ್ ಮಾಡೋದು, ಮುಂದೆ ಎಲ್ಲ ರೀತಿಯಲ್ಲೂ ಭಾರವನ್ನು ಹೊರೋದು. ಗೊತ್ತಾಯ್ತಾ? ಇವತ್ತು ಒಬ್ಬ ಇದಿರ್ತಾನೆ, ಒಬ್ಬ ಹಳ್ಳಿಯವನು ಹೊಲವನ್ನು ನೋಡ್ಕೋತಾನೆ. ಅವನು ಅಷ್ಟೇ ಹೆಚ್ಚು ಮಾಡ್ಲಿಕ್ಕೆ ಬರಲ್ಲ ಅವನಿಗೀಗ. ಆದರೆ ಅದು ಬಂದು ಹೆಚ್ಚು ನಡ್ಕೊಳ್ಳೋದು, ಏನು ಬೇಕಾದ್ರೂ ಮಾಡ್ತಕ್ಕಂಥ ಸಾಮರ್ಥ್ಯ. ಭರಣ ಗಮನ ಎರಡೂ ಬಂದೋಯ್ತು. ಭರಣ ಅಂಬೋದು ಒಂದು ಸ್ವರೂಪ, ಗಮನ ಅಂಬೋದು ಎಲ್ಲ ಆ್ಯಕ್ಟಿವಿಟೀಸ್, ಜ್ಞಾನನೂ ಸೇರಿಕೊಂಡು. ಅದಕ್ಕೆ ಗತಿ ಗಮನ ಜ್ಞಾನ. ಗಮನ ಶಬ್ದಕ್ಕೆ ಮುಖ್ಯವಾದ ಅರ್ಥ ಏನು?
ಎಲ್ಲಿ ಹೇಳ್ತೀವಿ ನಾವು ಅದನ್ನು? ಗಮನಿಸಿ ಅಂತ ಹೇಳ್ತೇವೆ. ಗಮನಿಸಿ ಅಂದ್ರೇನು? ಎದ್ದೋಗಿ ಅಂತ ಅರ್ಥ ಮಾಡ್ತೀವಿ ಯಾರು ಕೂಡ. ಆಯಿತು ಥ್ಯಾಂಕ್ಸ್ ಅಂತ ಎದ್ದೋಗ್ಬಿಟ್ರೆ ಗಮನಿಸಿ ಅಂತ ಅಷ್ಟೇ, ಗಮನ ಮಾಡಿ ಅಂತ ಆಗಿಬಿಡುತ್ತೆ. ಹಾಗಲ್ಲ, ಎಲ್ಲ ಭಾಷೆಯಲ್ಲೂ ಕೂಡ, ಬರೀ ಹಿಂಗೆ ಸಂಸ್ಕೃತದಲ್ಲ, ಎಲ್ಲ ಭಾಷೆಯಲ್ಲೂ ಕೂಡ ಈ ಗತ್ಯರ್ಥ ಗಮನಾರ್ಥಕವಾದದ್ದು ಏನಾಗಿರುತ್ತೆ? ಗತ್ಯರ್ಥಕವೆಲ್ಲ ಜ್ಞಾನಾರ್ಥಕ, ಎಲ್ಲ ಭಾಷೆಯಲ್ಲೂ ಕೂಡ. ಫಾಲೋ ಮೀ ಅಂತ ಹೇಳ್ತಾರೆ, ಫಾಲೋ ಮೀ, ನಡೀರಿ ಮುಂದೆ ಬರ್ತೀವಿ ಅಂತ ಯಾರು ಅನ್ನೋದಿಲ್ಲ. ಮನಸ್ಸಿನಲ್ಲಿ ಫಾಲೋ ಅಂದರೆ ಗಮನ, ಅರ್ಥ ಮಾಡಿಕೊಳ್ಳಿ ಅಂತ. ಎಲ್ಲ ಭಾಷೆಯಲ್ಲೂ ಅಂಡರ್ಸ್ಟ್ಯಾಂಡ್ ಅಂತಿದೆ, ಅದು ಕೂಡ ಏನು ಮತ್ತು ಗಮನ ಅದ್ರ ಬಂದಿರೋ ಸ್ಟ್ಯಾಂಡಿಂಗ್ ಅಂತ ಪೊಸಿಷನ್ ಗಮನ ಅದು. ಆದ್ದರಿಂದ ತಿಳ್ಕೊ ಅಂತೇಳಿ ಅದು ಆ್ಯಕ್ಚುಲಿ ಇಡಿಯಮ್ ಆಗಿರುತ್ತೆ. ಬರೀ ಅದೇ ಅರ್ಥ ಮಾಡಿಬಿಟ್ರೆ ಸ್ಟ್ಯಾಂಡ್ ಕೆಳಗೆ ಇದ್ದಾಗುತ್ತೆ ಅಷ್ಟೇ, ಅಂಡರ್ ಸ್ಟ್ಯಾಂಡ್ ಕೆಳಗೆ ಅಷ್ಟೇ. ಬಟ್ ಅರ್ಥ ಯಾರೂ ಹೇಳೋದಿಲ್ಲ, ಯಾರು ಹೇಳ್ತಾರೆ? ತಿಳ್ಕೊ ಅಂತಾನೆ ಅರ್ಥ ಹೇಳೋದು. ಇವೆಲ್ಲ ದೃಷ್ಟಿಯಿಂದ ವಾಯುದೇವರು ಭರಣ ಗಮನ ಎರಡೂ ಮಾಡೋದರಿಂದ ಮುಖ್ಯತಃ ಸ್ವಾತಂತ್ರ್ಯ ಮಾಡೋದು ದೇವರು, ಅವರ ಅಧೀನದಲ್ಲಿ ಇದು ಮಾಡೋದು ಇವರು. ಅದಕ್ಕೆ ದೇವಸ್ಯ ವಾಯುದೇವಸ್ಯ ಭರ್ಗ ಭರಣಗಮನ ಕರ್ತೃ. ಅಲ್ಲಿ ಸುಗ್ರೀವಾದಿಗಳು ಭ್ರಮಣ ಮಾಡಿದರು, ಇಲ್ಲಿ ಧರ್ಮರಾದಿಗಳ ಭ್ರಮಣ ಮಾಡಿದರು, ಇಲ್ಲಿ ಪದ್ಮನಾಭ ಭ್ರಮಣ ಅವರ ರಕ್ಷಣೆ ಮಾಡ್ತಿದ್ದಾರೆ. ಆದ್ದರಿಂದ ಗಮನ ಅವರಿಗೆಲ್ಲ ಜ್ಞಾನವೂ ಕೊಟ್ಟು, ಸುಗ್ರೀವನಿಗೆ ಜ್ಞಾನ ಕೊಟ್ಟು ರಾಮದೇವರು ಕರ್ಕೊಂಡ್ಬಂದರು, ವಿಭೀಷಣಿಗೆ ಜ್ಞಾನ ಕೊಟ್ಟು ಕರ್ಕೊಂಡು ಬಂದರು, ಭೀಮನಾಗಿ ಜ್ಞಾನ ಕೊಟ್ಟು ಧರ್ಮರಾಜನಿಗೆ ಜ್ಞಾನ ಕೊಟ್ಟು ಯುದ್ಧ ಮಾಡಿಸಿದರು. ಆಮೇಲೆ ಯುದ್ಧ ಮಾಡಿದರು, ಮತ್ತೆ ನೀನು ಮಾಡು ಅಂತ ಹೇಳಿ ಹೋಗಲಿಲ್ಲ. ತಾವೇ ಹೇಳಿದ್ದು ತಾವು ಮ್ಯಾಕ್ಸಿಮಮ್ ರೋಲ್ ತೊಗೊಂಡು ಅವ್ರದ್ದೇ, ಮೇನ್ ರೋಲ್ ಅವ್ರದ್ದೇ. ಇವತ್ತು ಹೀಗೆ ಮಾಡೋದ್ರಿಂದ ಭರಣ ಗಮನ ಕರ್ತೃತ್ವ ಬಂತವರಿಗೆ. ದೇವಸ್ಯ ಮಹತ್, ಇದು ಇನ್ನೊಂದು ಸ್ವಾರಸ್ಯ. ದೇವಸ್ಯ ಇದು ವಾಕ್ಯಗಳಿಗೆ ಜಾಸ್ತಿ ಅರ್ಥ, ಆಚಾರ ಉಪಯೋಗಿಸಿದ ಇನ್ನೂ ಹೆಚ್ಚರ್ಥ. ದೇವಸ್ಯ, ದೇವ ಅಂದರೆ ನಾರಾಯಣ, ಆತನ ಭರಣಗಮನ ಕರ್ತೃ. ಭರಣ ಅಂದ್ರೇನು? ಮುಖ್ಯ ಪ್ರತಿಮೆಯಾಗಿದ್ದಾರೆ ಅವರೇ, ದೇವರ ಸಹ ವಾಯುವಾಹನರಾಗಿ ಹೊತ್ತಿದ್ದಾರಾದ್ದರಿಂದಾಗಿಯೇ ಭರಣ. ಗಮನ ಅವ್ರ ಬಗ್ಗೆ ಜ್ಞಾನ ಕೊಡ್ತಾರೆ. ದೇವ್ರ ಬಗ್ಗೆ ಜ್ಞಾನ ಕೊಡಬೇಕಾದ್ರೆ ಸರ್ವಜ್ಞ ಮನ್ಯ ಮನವೇಷ್ಟ ಸಕಾಯ, ಬೇರೆಯವರಿಗಿಲ್ಲ. ಜ್ಞಾನಾರ್ಥಮೇವ ಯದಭೂತ ಸುದೇವ ಏಷ. ಬ್ರಹ್ಮಜ್ಞಾನ ಕೊಡೋ ಶಕ್ತಿ ಇರೋದು ಯಾರಿಗೆ? ಎಲ್ಲರಿಗೂ ಕೂಡ ಬ್ರಹ್ಮಜ್ಞಾನ ಕೊಡೋ ಶಕ್ತಿ ಇರೋದು ಯಾರಿಗೆ? ವಾಯುದೇವ. ಕಿಂಕರ ಶಂಕರ ಅಲ್ಲಿಂದ ಶುರುವಾಗುತ್ತೆ. ಎಲ್ಲರಿಗೂ ಜ್ಞಾನ ಕೊಡ್ತಕ್ಕಂಥ ಶಕ್ತಿಯವರು. ಮತ್ತು ಎಲ್ಲ ರಕ್ಷಣೆ ಮಾಡಿಸ ಇನ್ನು ದೇಹದಲ್ಲಿದ್ದು 6, 3, 2, 1000 ಅವೆಲ್ಲ ಗೊತ್ತಿದೆ. ದೇಹ ಭರಣ ಮಾಡ್ತಾರೆ, ಆಮೇಲೆ ಉಪದೇಶ ಮಾಡಿ ಜ್ಞಾನ ಕೊಟ್ಟು ಮೋಕ್ಷಕ್ಕೆ ಹೋಗ್ತಾರೆ. ಎರಡೆರಡು. ಇದು ಭರಣಗಮ ವಾಯುದೇವರಿಗೆ ಎರಡೂ ಕೊಡುತ್ತೆ, ಭರಣ ಕರ್ತೃತ್ವ ಗಮನ ಕರ್ತೃತ್ವ. ಉಳಿದವರು ಫುಲ್ ಬಾಡಿ ಇರಲಿಲ್ಲ, ಬೇರೆ ದೇವತೆಗಳಿಗೆ ಫುಲ್ ಇಲ್ಲ ಅವರಿಗೆ, ಒಂದೊಂದು ಪಾಲ್ಟ್ ಅಷ್ಟೇ, ಗೊತ್ತಾಯ್ತಾ? ಇದು ಹಾಗಲ್ಲ, ಫುಲ್. ಆದ್ದರಿಂದ ಭರಣ ಗಮನ ಕರ್ತೃತ್ವ ಇದೇ ಅರ್ಥ ಹೇಳಿದ ಪದ ಹಿಂದೂ ಮುಂದೆ ಮಾಡಿ. ದೇವಸ್ಯ ಭರ್ಗ ದೇವಸ್ಯ, ಹೇಗೆ ಬೇಕಾದ್ರೆ ಮಾಡ್ಬೋದು. ಅರ್ಥ ಕೆಡದಂತೆ ಎಷ್ಟು ಮಾಡಿದರೆ ಶಾಸ್ತ್ರದ ದೋಷ ಇಲ್ಲ. ಅರ್ಥ ಬದಲಾಗಬಾರ್ದು, ಮುಖ್ಯ ಅರ್ಥ ಬಾಧ ಬರಬಾರ್ದು. ಬಂದರೆ ಯಾವ ಅರ್ಥ ಮೇಲ್ನೋಟದ ಅರ್ಥನೂ ಮಾಡ್ಲಿಕ್ಕೆ ಬರೋಲ್ಲ. ಬಂದರೆ ಇಲ್ಲ ಹೋದರೆ ಎಷ್ಟು ಅರ್ಥ ಮಾಡಿದರೆ ಆಧಾರ ಕೊಡಬೇಕು, ಅದೇ ಆಧಾರ ಕೊಡೋದು ಅಂತ. ವಿರೋಧ ಇಲ್ಲ ಅಂತ ಹೇಳೋದಕ್ಕೆ ಆಧಾರ ಕೊಟ್ಟರೆ ವಿರೋಧ ಇಲ್ಲ ಅಂತ ಪ್ರೂವ್ ಆಗಿಬಿಡುತ್ತೆ. ದೇವಸ್ಯ ಭರ್ಗ ಮಹತ್, ಅದಕ್ಕೆ ವಾಯುವಾಹನ ಅಂತ ಅರ್ಥ ಆಯ್ತಾಗ. ವಾಯುವಾಹನ ಸುಮ್ಮನೆ ನಿಂತ್ಕೊಂಡಿಲ್ಲ, ವಾಹನ ನಿಂತ್ಕೊಂಡ್ಬಿಡುತ್ತಾರೆ, ಓಡಿದ್ರೆ ಹೋಗ್ಬೇಕು, ಅವರೇ ಓಡಾಡ್ತಾರೆ ದೇವರಿದರಿಂದ, ಎಲ್ಲಿ ಬೇಕಾದ್ರೆ ಹಾರುತ್ತಾನೆ. ಆದ್ದರಿಂದ ಭರಣ ಗಮನ ಕರ್ತು. ಮತ್ತು ದೇವಸ್ಯ ಭರ್ಗ ಮಹತ್, ಉಳಿದ ದೇವತೆಗಳಲ್ಲೂ ಕೂಡ ದೇವರು ನೆನೆಸಿರ್ತಾನೆ ಅಂತಂದರೆ ಮಹತ್ ಭರ್ಗ, ಸಾಮಾನ್ಯ ಅಲ್ಲ. ಮಹತ್ ಅಂದರೆ ಪೂರ್ಣ, ಮಹತ್ತತ್ವದ ಅಭಿಮಾನಿಯಾಗಿದ್ದು ಭರ್ಗ. ಮಹತ್ತತ್ವದ ಅಭಿಮಾನಿ, ಅವ್ರ ಮೇಲಿರೋದು ಅವ್ಯಕ್ತತ್ವ, ಮಹಾಲಕ್ಷ್ಮಿ ಇನ್ಯಾರೂ ಇಲ್ಲ. ಮಹತ್ತತ್ವದ ಅಭಿಮಾನಿಯಾಗಿದ್ದು ಎಲ್ಲವನ್ನೂ ಭರಿಸಿದವರು. ಏನು ಸರಿ, ಒಂದು ಪ್ರಶ್ನೆ ಬಂದಿದೆ. ವಾಯುದೇವರದ ಅವತಾರ ಮಹಾಯುಗಕ್ಕೆ ಒಮ್ಮೆನಾ ಅಥವಾ ಕಲ್ಪಕ್ಕೆ? ಯಾರಿಗೆ? ಇಡೀ ಕಲ್ಪಕ್ಕೆ. ಹೌದು, ಹನುಮಂತ ರಾಮಾಯಣ ಆಗೋದು ಈ ಕಲ್ಪದಲ್ಲಿ ಒಂದು ಸಲ. ಅದೇ ರೀತಿಯಲ್ಲಿ ಭೀಮಾವತಾರ ಒಂದು ಸಲ, ಮಧ್ವಾವತಾರ ಒಂದು ಸಲ. ಆದರೆ ಇಡೀ ಕಲ್ಪಕ್ಕೆ ಅಪ್ಲೈ ಆಗೋದು. ಮುಂದೆಲ್ಲ ಈ ಗ್ರಂಥಗಳು ಪ್ರಸಾರಕ್ಕಿರುತ್ತೆ, ಹಾಗೇ ಇಲ್ಲ. ಅವು ರಿಪೀಟ್ ಆಗಲ್ಲ, ಕೃಷ್ಣರಾಮ ರೂಪ ರಿಪೀಟ್ ಆಗಲ್ಲ. ಆದ್ದರಿಂದ ಇದು ರಿಪೀಟ್ ಆಗಲ್ಲ. ಅದಕ್ಕಾಗಿ ಸೇವೆಗೋಸ್ಕರ ಬರೋದರಿಂದ ಅವರೇ ಬರೋದಿಲ್ಲ, ಬರೋ ಪ್ರಸಂಗನೇ ಇಲ್ಲ. ಮತ್ತು ವಾಯೋ ರಾಮವಚೋ ನಯಂ ಪ್ರಥಮಕಂ, ಇದ್ಯಾವುದಿದು ಅಂತ ಪ್ರಶ್ನೆ. ಮೊದಲು ರೂಪಗಳು ಯಾವುದು 3 ಅಂತ ಹೇಳಿಬಿಟ್ರಲ್ಲ ಅಂದರೆ, ಪ್ರಥಮಕಂ ಮೊದಲನೇದು ರಾಮವಚೋ ನಯಂ, ರಾಮದೇವರ ಮಾತನ್ನು ಒಯ್ಯೋದು ದೊಡ್ಡ ಕೆಲಸ ಅದು. ಉಳಿದು ಅಷ್ಟು ಕೋಪಿಗಳಿದ್ದಾರೆ, 4 ಕಡೆ ಹಂಚಿಬಿಟ್ರು. ದಕ್ಷಿಣ ದಿಕ್ಕಿಗೆ 4 ಕೋಟಿ ಜನ ಇದ್ದಾರೆ. ಅದರಲ್ಲಿ ರಾಮದೇವರು ಕರೆದಿದ್ದು ಹನುಮಂತನ ಒಂದೇ. ಹಂಗಾದ ಯುವರಾಜ ಅವನ ಕೈಲೂ ಕೊಡೋದಿಲ್ಲ. ಜಾಂಬವತ್ತು ಸೀನಿಯರ್ ಮೋಸ್ಟ್ ಅವರೂ ಇಲ್ಲ. ಹನುಮಂತ ಕೆಲಸ ಮಾಡೋದು ನೀನು ಒಬ್ಬನೇ, ಇವರ ಜೊತೆಗೆ ಓಡಾಡೋರು, ಆದರೆ ನಿನ್ನ ಕೈಯಲ್ಲಿ ತೊಗೊಂತ ಕೊಡ್ತಾರೆ. ಗೊತ್ತಾಯ್ತಾ? ದಾರಿಯಲ್ಲಿ ಬಿದ್ದು ಬಿಡಿಸ್ಕೊಬಿಟ್ರೆ ಅವ್ರಿಗೆ ಕೊಡೋದು ಬೇಡ, ಬಾಸ್ ರಕ್ಷಿತ ವಾಪಸ್ ಕೊಟ್ಟರು ಸಾಕಾಗಿದೆ. ಚೆಕ್ ಕಳ್ಕೊಬೇಡಿ, ದುಡ್ಡು ಬರಲಿಲ್ಲ, ಚೆಕ್ ಕಳ್ಕೋದ್ಬಿಟ್ಟು
ಅದು ಓದಿ ಪೂರ್ತಿ ದುಡ್ಡೇ ಹೋದಾಗಾಯ್ತು ಇವರಿಗೆ. ಅವ್ರು ಕೊಟ್ಟವ್ರು ಇಲ್ಲ, ಈಗ ಕತೆ ಮುಗೀತು, ಇನ್ನೊಂದು ಸತಿ ಒಳಗೋ ಇಲ್ಲ, ಒನ್ಸ್ ಫಾರ್ ಆಲ್ ಗಾನ್. ಆ ರೀತಿ ಅಲ್ಲ, ಅಟ್ಲೀಸ್ಟ್ ಅದನ್ನು ವಾಪಸ್ಸಾರ ಕೊಡಬೇಕಲ್ಲ. ಅದೇನು ಸುಮ್ಮನೆ ಕೆಲಸ ಮಾಡಿ ಬಂದಿದ್ದಲ್ಲ, ಲಂಕಾಪಟ್ಟು ಸಿಕ್ಕಾಪಟ್ಟಿ ಕೆಲಸಗಳು, ಹಾರಿದ್ದೇರು, ಇದು ಮಾಡಿದ್ದೆ, ಅದು ಸೇಫಾಗಿ ಒಯ್ಯಬೇಕು ಗೊತ್ತಾ. ಅದಕ್ಕೂ ಭರಣಗಮನ ಕರ್ತರು ಮತ್ತೆ ಆ ರೀತಿ ಇದ್ದಾರೆ. ರಾಮವಚೋ, ಇಡೀ ಹನುಮದ ಅವತಾರದ ಮೇನ್ ಸಾಧನೆ ಅಂದರೆ ರಾಮವಚೋ ನಯಂ, ರಾಮದೇವರ ಮಾತನ್ನು ಒಯ್ದಿತ್ತು. ಅದಕ್ಕೆ ಎರಡರ್ಥ, ವಚೋ ನಯಂ ಎರಡು ಕಡೆಗೆ. ರಾಮದೇವರಿಂದ ಸೀತಾಕೃತಿ ಸಂದೇಶ, ಅಲ್ಲಿಂದ ಇಲ್ಲಿ ಚೂಡಾಮಣಿ ವಾಪಸ್ ತರಬೇಕು ಗೊತ್ತಾಯ್ತಾ. ನಾವು ಚೂಡಾಮಣಿ ತರದವರು ದುಡ್ಡಂತೂ ವಾಪಸ್ ತರ್ತಾರಲ್ಲ, ಒಂದು ವಸ್ತು ಮಾರಿದ ಮೇಲೆ ದುಡ್ಡು ತರಬೇಕಲ್ಲ, ಅದಲ್ಲ ಇದು ಎಕ್ಸ್ಚೇಂಜ್ ಇದು. ಯಾಕೆ ಐಡೆಂಟಿಟಿ ಬರಬೇಕಾದ್ರೆ ಒಂದು ನೋಡಿದ್ದು ಸೀತೆ ಆಕೃತಿ ಅಂತ ಪ್ರೂವ್ ಆಗಬೇಕು, ಕೊಟ್ಟಿದ್ದು ರಾಮನೇ ಅಂತ ಪ್ರೂವ್ ಆಗಬೇಕು. ಅದರಿಂದಾಗಿಯೇ ಎರಡೂ ಕೆಲಸನೂ ಮಾಡಬೇಕು. ದೇವ್ಯಾದೇಶ ಪ್ರಣೀತಿ, ಇದೇ ಮಾತನ್ನು ವಾಯುಚಿತ್ರ ಹೇಳಿ, ಅದು ನೋಡಿ, ದೇವಿಯ ಆದೇಶ ಪ್ರಣೀತಿ, ದೇವಿ ಸೀತಾದೇವಿ ಆಕೃತಿಯಲ್ಲಿ ಸೀತಾದೇವಿಯ ಆದೇಶವನ್ನು ತಂದು ಹಾಕೋದು. ಆಮೇಲೆ ಇದೆಲ್ಲ ಅರ್ಥ ಮಾಡಿಕೊಂಡು ವಾಯು ಎಲ್ಲ ಸಮರಿ ಕೊಟ್ಬಿಡ್ತಾರೆ. ರಾಮವಚೋ ನಯಂ, ಅದು ಬಡಿತಾ ಸೂಕ್ತಲ್ಲೇ ಬಂದಿದೆ. ಋತಸ್ಯ ಧೇನಾ ಅನಯಂತ, ಋತಸ್ಯ ಧೇನಾಹ ಅನಯಂತ. ಋತಸ್ಯ ಹೇಳಿದ್ದ, ಋತ ಅಂದರೆ ನಾರಾಯಣ, ಋತಸ್ಯ ಧೇನಾಹ ಅಂದರೆ ಮಾತುಗಳನ್ನು ಅನಯಂತ ಒಯ್ದು ಒಪ್ಪಿಸಿದರೆ. ಮತ್ತು ಎರಡು ಒಯ್ದು ಒಪ್ಪಿಸೋದೊಂದು ಯಥಾರ್ಥವಾಗಿ ಒಪ್ಪಿಸ್ಬೇಕು. ಅದು ಕೂಡ ಎಲ್ಲ ಹೇಳೋವತ್ತು ಎಲ್ಲ ಬೇರೆ ಸೇರ್ಕೊಬೇಡಿ. ಅವು ವೇದವ್ಯಾಸರ ಮಾತನ್ನು ಸರಿಯಾಗಿ ಬಿಡಿಸೋದಿಲ್ಲ. ಫಸ್ಟು ಅವ್ರು ಹೇಳೋದೊಂದು ಇವ್ರು ಹೇಳೋದೊಂದು ಆಗಿಬಿಡ್ತು. ಅದಕ್ಕೆ ಇದು ಹನುಮಂತೇವರನ್ನು ಕಲಿಬೇಕಾದ ಪಾಠ ಏನೇ ಹಾಗೆ ಒಪ್ಪಿಸ್ಬೇಕು. ಅವ್ರು ಹೇಳಿದ್ದನ್ನು ಹಾಗೆ ಇಲ್ಲಿ ಒಪ್ಪಿಸ್ಬೇಕು. ಮತ್ತು ಸ್ವಲ್ಪ ಕೂಡ ಚೇಂಜ್ ಮಾಡೋಂಗಿಲ್ಲ. ರೈಟಿಂಗ್ನಲ್ಲಿ ಕೊಡೋ ವಿಚಾರ ಬೇರೆ, ಬಾಯಲ್ಲಿ ಆ ರೀತಿ ಕೊಡಬೇಕಾದ್ರೆ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯವೀರ್ಯ. ಅವ್ರು ಒಪ್ಪಿಸ್ಬೇಕಾದ್ರೆ ಇವರಿಗೆ ಮಾತಂದ್ರೆ ಸಾಲದು, ಮಾತನ್ನು ಅರ್ಥ ಮಾಡ್ಕೊಂಡು ಒಪ್ಪಿಸ್ಬೇಕು, ಅದು ಮುಖ್ಯ. ಅರ್ಥ ಮಾಡ್ಕೋಬೇಕಲ್ಲ ಫಸ್ಟು, ಇಲ್ಲದವರೆ ಅವ್ರಿಗೆ ಒಪ್ಸೋಕೆ ಚಾನ್ಸ್ ಬರೋದೇ ಇಲ್ಲ. ಆ ದೃಷ್ಟಿಯಿಂದ ರಾಮವಚೋನೆ, ರಾಮ ಶಬ್ದಕ್ಕೆ ಎರಡು ಅರ್ಥ ಬರುತ್ತೆ. ರಾಮಾಯಾಹ ವಚಃ, ರಾಮ ಅಂತ ಹೇಳಿದರೆ ಸೀತಾದೇವಿ, ರಾಮ ಅಂದರೆ ರಾಮದು, ಇಬ್ಬರಿಗೂ ಬಂದು ಹೇಳ್ತಾರೆ. ರಾಮಾಯಾಹ ವಚೋನಯಂ ರಾಮಂ ಪ್ರತಿ, ರಾಮಾಯಾಹ ವಚನ ರಾಮಂ ಪ್ರತಿ, ರಾಮಸ್ಯ ವಚನಯಂ ರಾಮಾಂ ಪ್ರತಿ. ಹೀಗಾಗಿ ಎರಡನ್ನೂ ತರ್ತಾರೆ, ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ವಚೋನಯಂ ತಂದಿದ್ದು, ಯಥಾರ್ಥವಾಗಿ ತಂದಿದ್ದು, ಇಬ್ಬರು ಒಪ್ಪಿದ್ದು. ರಾಮನ ಸಂದೇಶ ಸೀತಾಕೃತ ಹೌದು, ಇವರು ಇದು ಒಪ್ಪಿದ್ರು. ಒಪ್ಪಿ ಅದಕ್ಕೆ ಸ್ವಾತ್ಮಪ್ರಧಾನಮೇವ, ಅಷ್ಟು ವಿಶೇಷವಾದ ಫಲ ಕೊಟ್ಟಿದ್ದು ಆ ರೂಪಕ್ಕೆ, ಆ ಕೆಲಸಕ್ಕೆ. ರಾಮವಚೋ, ಸಮುದ್ರ ಹಾರಿದ್ದು ಅವೆಲ್ಲ ಬೇರೆ ಆಯಿತು. ಅವು ಬಿಲ್ ಮಾಡಿದಾಗುತ್ತೆ ಅವೆಲ್ಲ ಕೂಡ. ಎಲ್ಲೆಲ್ಲಿ ಎಲ್ಲ ಬಿಲ್ ಇಡ್ತಾರೆ, ಕೆಲಸನೇ ಮಾಡಿಲ್ಲ, ಬಿಲ್ಗಳು ಹತ್ತಿರ ಇಡ್ತಾರೆ. ಯಾರು ಕೊಡ್ತಾರೆ ಅವರಿಗೆ? ಅದೆಲ್ಲ ಕರೆಕ್ಟೇ, ಕೆಲಸ ಆಗಿಲ್ಲ ಫಸ್ಟು. ಅದಕ್ಕೆ ಹಗ್ಗದ ಹಾರ್ತಿರೋದು, ಹಾರ್ತಿ ಮುಂದೇನು ಈ ಹಾರೋ ಪ್ರಶ್ನೆ ಎಲ್ಲ ಇದು, ಕೆಲಸ ಮಾಡ್ಕೊಂಡು ಬರಬೇಕಲ್ಲ, ಅದರಿಂದ ಇಲ್ಲ. ಮತ್ತು ವಾಪಸ್ ಬೇರೆ ಬರಬೇಕು, ಅದು ಕೂಡ ಇಲ್ಲ. ಆಗ ಹಗ್ಗದನ ಮಾತೆಲ್ಲ ಕೇಳಿದ ಮೇಲೆ ಹನುಮಂತ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಅದು ಯಾರು ಆಗೋದಿಲ್ಲ ಡಿಕ್ಲೇರ್ ಮಾಡಿಬಿಟ್ರು, ಅವ್ರ ಕೈಲಿ ಆಗೋದಿಲ್ಲ ಅಂತ ಡಿಕ್ಲೇರ್ ಮಾಡಿದರು. ಅದನ್ನು ಎಫರ್ಟ್ಲೆಸ್ಸೇ ಮಾಡ್ಕೊಂಡ್ಬಂದಿದ್ದು, ಎಫರ್ಟ್ಲೆಸ್ ಆಗಿ. ಇದು ಹನುಮಂತನ ಮಹಿಮೆ. ಅದು ಹೈಲೈಟ್ ಮಾಡಲಿಕ್ಕೆ ರಾಮವಚೋ ನಯಂ, ಇಡೀ ಸುಂದರಕಾಂಡ ಪೂರ್ತಿ. ಅದಕ್ಕೆ ಸುಂದರಕಾಂಡಕ್ಕೆ ಯಾತ ಮಹತ್ವ ಬಂತು ಅಂದರೆ, ಎರಡು ಸಂದೇಶನೂ ಬಂದು ಆಗಿದ್ರೊಳಗೆ. ರಾಮದೇವ್ರ ಸಂದೇಶ ಒಪ್ಪಿಸಿದ್ದಲ್ಲಿ, ಸೀತಾ ತೊಗೊಂಡು ಬಂದಿದ್ದು ಅಲ್ಲಿಂದನೇ, ರಾಮದೇವರು ರೀಚ್ ಆಯಿತು. ಅದು ಎರಡೂ ಒಟ್ಟಿಗೆ ಮಾಡಿದ್ದು. ಅದಕ್ಕೆ ಸುಂದರಕಾಂಡ ಯಾತಕ್ಕೆ ಸಾರಾಂಶ ಅಂತ ಕೇಳಿದರೆ, ಮುಖ್ಯ ಕೆಲಸ ಏನೋ ಅದ್ರಲ್ಲಿ ನಡೆದು ಹೋಗಿಬಿಟ್ಟಿದೆ ಕೆಲಸ, ಉಳಿದೆಲ್ಲ ಹಿಂದೂ ಮುಂದಿಂದು. ಅರ್ಥ ಆಯ್ತಾ? ಇದಕ್ಕೆರಡು ಸಪೋರ್ಟ್ ಮಾಡೋದಾದ್ದರಿಂದ ದೊಡ್ಡ ವಾಯುದೇವರ ಮಹಾತ್ಮ್ಯದ ಜ್ಞಾನ ಹನುಮದ್ ರೂಪದಲ್ಲಿ ಅಂದರೆ ರಾಮವಚೋ ನಯಂ. ಅದು ಪ್ರಥಮ ಕಂ, ಮೊದಲನೇದು. ಕಮ್ಮತ್ತು ಯಾತಕ್ಕೆ ಹೇಳಿದರು ಅಂದರೆ, ಕ ಅಂದರೆ ಆನಂದ, ಅಲ್ಲೂ ಕೂಡ ಕ ಇದೆ. ಪ್ರಥಮ ರೂಪ ಅಷ್ಟೇ ಆನಂದಪೂರ್ಣ, ಜ್ಞಾನಪೂರ್ಣ. ವಾಲಿ ರೂಪ ಇದೆ ಇಂದ್ರದೇವ್ರದ್ದು, ಕೆಲಸ ಆಗಲಿಲ್ಲ ಅದರಿಂದ. ರಾಮದೇವರೇ ಹೊಡೆದುಬಿಟ್ರು ಕೊನೆಗೆ, ಇವರಲ್ಲ, ರಾಮದೇವರೇ ಹೊಡೆದುಬಿಟ್ರು. ಅರ್ಜುನನಾಗಿ ಭಾಳ ಇಂಪ್ರೂವ್ ಆದರು, ಗೊತ್ತಾಯ್ತಾ? ಆದರೆ ವಾಲಿ ರೂಪದಲ್ಲಿ ಇಂಪ್ರೂವ್ಮೆಂಟ್ ಇಲ್ಲ. ಇವ್ರದ್ದು ಹಾಗಲ್ಲ, ಮೂರು ರೂಪದಲ್ಲೂ ಕಮ್ ಆನಂದ. ಅದೇ ಕಮ್ ಅಂದರೆ ಆನಂದ, ಆನಂದ ಜ್ಞಾನ ಬೇಕೇ ಬೇಕಾದ್ದರಿಂದ ಎರಡೂ ಆಯಿತು. ಮತ್ತು ಕಾ ಶಬ್ದ ತೀರ್ಥ ಅಂತ ಅರ್ಥ ಇದೆ, ತೀರ್ಥ ಅಂದರೆ ಜ್ಞಾನ ಆಯಿತು, ಆನಂದ ಅಂತಲೂ ಅರ್ಥ ಇದೆ. ವೃಕ್ಷ ಸುಖ, ಅದು ಆನಂದ, ಕ ಅಂದರೆ ಆನಂದ. ವೃಕ್ಷ ವೃಕ್ಷ ಸುಖ ದುಃಖ. ಇಲ್ಲಿ ಆನಂದ ಶಬ್ದಕ್ಕೆ ಬೇರೆ ಅರ್ಥ ಚಾನ್ಸ್ ಇಲ್ಲ, ಗೊತ್ತಾಯ್ತಾ? ಇದು ಆನಂದ ಅಂದರೆ ಬ್ಲಿಸ್, ಅದು ಬ್ಲಿಸ್ ಅಂದರೆ ವೈಕುಂಠದಲ್ಲಿ ಸಿಗೋದೆ. ಸುಖ ಅಂದರೆ ಇವೆಲ್ಲ ಲೌಕಿಕ ಕೂಡ ಸುಖ ಅಂತ ಕರೆದು ಬಿಡ್ತಾರೆ, ಅದು ಸುಖ ಅಲ್ಲ, ಅದು ಆನಂದ. ಅದಕ್ಕೆ ಸುಖ ತೀರ್ಥರು ಆನಂದ ತೀರ್ಥರು ಅಂತ ಕರೆದಾಗ, ಆನಂದ ತೀರ್ಥರು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ ಸುಖ ಸಾಕು ನಮಗೆ. ಬರೀ ಸುಖ ಅಂದರೆ ಎರಡೂ ಆಗ್ತದಾಗ. ಪ್ರಥಮಕಂ ಪೃಕ್ಷ ದ್ವಿತೀಯಂ ವಪು, ಎರಡನೇ ರೂಪ ಏನು? ಪೃಕ್ಷ. ಪೃಕ್ಷ
ಪೃ ಕ್ಷ ಎರಡು ಎಕ್ಸ್ಪ್ಯಾಂಡ್ ಮಾಡಬೇಕೀಗ. ಪೃ ಅಂದರೆ ಪೃತನ, ಕ್ಷ ಅಂದರೆ ಕ್ಷಯಕಾರಿ, ಪೃತನ ಅಂದರೆ ಸೇನೆ. ಯಾರ ಸೇನೆ? ವಿರೋಧಿಗಳ ಸೇನೆ. ಎಲ್ಲ ಜರಾಸಂಧ ಎಲ್ಲ ಸೇರಿಕೊಂಡೋದ್ರಲ್ಲಿ. ಅದಕ್ಕೆ ಕ್ಷಯ ಉಂಟು ಮಾಡೋದು. ಪೃತನ ಕ್ಷಯಕಾರಿ ವಪುಹು ಅಂದರೆ ಅತಿ ಹೆಚ್ಚು ದುಷ್ಟರನ್ನು ಕೊಂದಿದ್ದು ಇಡೀ ಮಹಾಭಾರತದಲ್ಲಿ ಯಾರು? ಕೃಷ್ಣ ಆದಮೇಲೆ ಭೀಮಸೇನ ದೇವರೇ. ಅದಕ್ಕೆ ಪೃಕ್ಷ. ಇನ್ನೂ ವಾಯಿಸ್ತು ಅವ್ರ ದೇವ್ರ ಪಾರ ಮಾಡಿದಾಗ ಪೃಕ್ಷ ಅವರೇ ದೇವರು. ಭೂಭಾರೋತ್ತಾರಣಾಯ ಚ ಕೌರವಾಣ ವಿನಾಶ ಎಲ್ಲ ಸೇರಿದರೆ ಪ್ರಥಮತ ಪೃಷ್ಠ ನಾರಾಯಣನೇ. ಗೊತ್ತಾಯ್ತಾ? ಆಮೇಲೆ ಇವರು ಪೃಷ್ಠ, ಇವರು ಜೀವಕೋಟಿಯಲ್ಲಿ ಪೃಷ್ಠ ಇವರು. ಮತ್ತೆ ಹೇಳ್ತಾರೆ, ರಾಭವಚೋರಯಂ ಪ್ರಥಮಕಂ ಪೃಕ್ಷ ದ್ವಿತೀಯಂ ವಪುಹು. ಪೃಕ್ಷ ದ್ವಿತೀಯಂ ವಪುಹು. ಎರಡನೇ ವಪು ಅಂದರೆ ರೂಪ, ದೇಹ. ಎರಡನೇ ರೂಪದಲ್ಲಿ ಆ ಕೆಲಸ ಮಾಡಿದರು. ಮಧ್ವ ಪೃಷ್ಠ ಶಬ್ದಕ್ಕೆ ಏನರ್ಥ ಬಂತೀಗ? ಸಿವಿಲ್ ಡಿಫೆನ್ಸಲ್ಲಿ ಸಿವಿಲ್ ಫೋರ್ಸ್ ಇದೆ, ಡಿಫೆನ್ಸ್ ಫೋರ್ಸ್ ಇದೆ. ಯಾವುದು ಪ್ರಬಲ ಇದರಲ್ಲಿ? ಡಿಫೆನ್ಸಿವ್ ಭಾರಿ ಪ್ರಬಲ. ಅವರು ಇದೇ ಜಾಸ್ತಿ. ಅವ್ರ ಸ್ಯಾಲ್ರಿ ಅಂದರೆ ಎಲ್ಲ ಜಾಸ್ತಿ ಅವ್ರದ್ದು. ಯಾಕೆಂದರೆ ರಿಸ್ಕ್ ಜಾಸ್ತಿ ಇದೆ. ಇವರು ಪೃಕ್ಷ ಮಾಡಿದರು ಅಂದರೆ, ಪುತನಾಕ್ಷಯವನ್ನು ಮಾಡಿದರು ಅಂದರೆ ಸಜ್ಜನ ರಕ್ಷಣೆ ಮಾಡಿದರು ಅಂತ ಅರ್ಥ. ದುರ್ವಾದಿಗಳನ್ನು ಸೋಲಿಸಿದ್ರು ಅಂದರೆ ಜ್ಞಾನ ಉಳಿಸಿದರು ಅಂತ ಅರ್ಥ. ಹೈಲೈಟ್ ಯಾವುದಕ್ಕೆ ಮಾಡಿದರೆ ಈಗ? ಜ್ಞಾನ ಉಳಿಸಿದ್ದು. ಜ್ಞಾನ ಉಳಿಸ್ಬೇಕಾದ್ರೆ ದುರ್ಜ್ಞಾನ ಹೋಗಬೇಕದು. ಏಕವಿಂಶತಿ ಕುಭಾಷ್ಯ ದೂಷಕಂ ಅದು ಪೃಷ್ಠ. ಮತ್ತು ಅಷ್ಟು ಭಾಷ್ಯನೂ ತೆಗೆದಾಕಬೇಕಲ್ಲ. 3 ಅವತಾರಕ್ಕೂ 3 ಕಾಮನ್. ಮತ್ತೆ ಇವು ರಾಮವಚವನಯಂ 3 ರೂಪಕ್ಕೂ, ಪೃಷ್ಠ 3 ರೂಪಕ್ಕೂ. ಅರ್ಥ ಆಯ್ತಾ? ಪ್ರಧಾನವಾಗಿ ಒಂದೊಂದು ರೂಪಕ್ಕೆ ಅಷ್ಟೇ ಹೊರತು. ಅಲ್ಲೂ ರಾಮ ಅಂದರೆ ವೇದವ್ಯಾಸದೇವರು, ವೇದವ್ಯಾಸರ ಮಾತನ್ನು ತಲುಪಿಸಿದರು. ಆದ್ದರಿಂದ ರಾಮವಚವನಯಂ ಪೃಷ್ಠ. ಅಲ್ಲೂ ಪೃಷ್ಠ ಕಡಿಮೆ. 80 ಕೋಟಿ ಯೂಥಪಂ ಪುರಸರ ಅಷ್ಟಕಾಯೂಥಂ. ಅಲ್ಲೂ ಪೃತನಾಕ್ಷಯಕಾರಿತ್ವ ಇದ್ದೇ ಇದೆ. ಆಯಿತಾ? ಇಲ್ಲೂ ಕೂಡ ಅದು ಏಕವಿಂಶತಿ ಕುಭಾಷ್ಯ ದೂಷಕಂ ಅದು ಪೃತನಾಕ್ಷಯನೇ. 3 ಕೂಡ. ಅದಕ್ಕೆ ಹೈಲೈಟ್ ಮಾಡಬೇಕಾದ್ರೆ ಒಂದನ್ನು ಉಳಿದೆಲ್ಲಕ್ಕೆ 3 ಸೇರಿಸ್ಕೋಬೇಕು. ವೃಕ್ಷೋ ದ್ವಿತೀಯಂ ವಪುಹು ಮಧ್ವ ಎತ್ತು ತೃತೀಯಂ. 3ನೇದು ಯಾವುದು ಅಂದರೆ ಮಧ್ವ. ಆನಂದ ತೀರ್ಥ. ಆನಂದ ತೀರ್ಥ ಕೊಟ್ಟಿದ್ದು ಅದು ದುಷ್ಟನಾಶ ಶಾಸ್ತ್ರ ನಾಶ ಮಾಡಿದ್ದು. ಸಸ್ಯ ಎರಡರಲ್ಲೂ 2 ಆಗಿದೆ. ಪ್ರಧಾನವಾಗಿ ದುಷ್ಟನಾಶ ಆಗಿದ್ದು ಅದರಲ್ಲಿ, ಪ್ರಧಾನವಾಗಿ ಉಪದೇಶ ಮಾಡಿದ್ದರಲ್ಲಿ. ಗ್ರಂಥ ಬರೆದರು ಅಂತಿಲ್ಲ. ಇಲ್ಲಿ ಗ್ರಂಥ ಬರೆದಿದ್ದಾರೆ. ಉಪದೇಶ ಮಾಡಿ ಎಲ್ಲ ಮಾಡಿದ್ದಾರೆಲ್ಲ ಸರಿಯೇ. ಆದರೆ ಗ್ರಂಥ ಬರೆದಾಗ ಏನಾಯಿತು, ಅದು ಮುಂದಿನವರಿಗೂ ತಲುಪಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಗ್ರಂಥ ಬರೆದ ರೂಪ ಅಂತ ಹೇಳೋದಕ್ಕೆ ತೃತೀಯಂ ಏತದಮುನ. ಈ 3ನೇದಾಯ್ತಲ್ಲ. ಈ 3 ರೂಪ ಯಾರಿಗಿದೆಯಲ್ಲ ಅಂತ ರೂಪ ಅಮುನಾ. ಏತತ್ ರೂಪ ಆಗಿದೆ. ಅಮುನ ಆ ವಾಯುದೇವರಿಂದ ಗ್ರಂಥ ಕೃತ. ಈ ಗ್ರಂಥ ಬರೆಯಲ್ಪಟ್ಟಿತು. ಈ ಗ್ರಂಥ ಬರೆಯಲ್ಪಟ್ಟಿತು. ಇದು ಹೇಳಿದ್ದರಿಂದ ಈ 3 ಅವತ ಏನೇನು ಗುಣ ಇದೆಯೋ ಅದಿಷ್ಟು ಗ್ರಂಥದಲ್ಲಿ ಬಂದಿದೆ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಕಾರ್ಪೆಂಟ್ರ್ ಅಂದರೆ ಕೆಲಸ ಮಾಡಬೇಕಲ್ಲ, ಕಾರ್ಪೆಂಟ್ರ್ ಕೆಲಸ ಮಾಡಿ ತೋರಿಸ್ಬೇಕಲ್ಲ. ನಾನು ಕಾರ್ಪೆಂಟ್ರ್ ರಿಪೋರ್ಟ್ ಅದು ಬರಲ್ಲ ಅಂತ ಉಪಯೋಗ ಇಲ್ಲ. 3ರಲ್ಲಿ ಏನು ಹೇಳಿದರು, 3 ಮಾಡಿ ತೋರಿಸಿದ್ದಾರೆ ಅಂತ. ಈ ಗ್ರಂಥ ಅವರದ್ದಾದ್ದರಿಂದ ಇದರಲ್ಲಿ ಏನೇನು ನಡೆದಿದೆ ಈಗ? ದೇವರು ಮಾತ್ರ ಬಿಡಿಸಿದ್ದಾರೆ, ದುರ್ಮತ ಖಂಡನೆ ಮಾಡಿದ್ದಾರೆ, ಆನಂದ ಕೊಡೋ ವಿಷಯ ಹೇಳಿದ್ದಾರೆ. ಯಾಕೆ? ರೂಪವನ್ಯದೇವ ಧನ್ಯಮಾತ್ಮನ ಗ್ರಂಥಗಳು ಅವರಿದ್ದಾಗಾದ್ದರಿಂದ ಗ್ರಂಥಗಳಲ್ಲಿ ಏನು ಕಾಣಬೇಕೀಗ? ಗುಣಗಳು ಕಾಣಬೇಕೀಗ. 3 ಗುಣನೂ ಕಾಣಬೇಕು. ಮೊದಲನೇ ಗುಣ ರಾಮವಚವನಯಂ, 2ನೇ ಗುಣ ಪೃಷ್ಠ, 3ನೇದು ಆನಂದ ತೀರ್ಥ. 3 ಗುಣಗಳು ಇದರಲ್ಲಿದೆ. ತೃತೀಯಂ ಏತತ್ ಅಮುನಾ ಗ್ರಂಥ ಕೃತಃ ಕೇಶ. ಅವರಿಂದ ಈ ಗ್ರಂಥ ಬರೆಯಲ್ಪಟ್ಟು. ಯಾತಕ್ಕೋಸ್ಕರ ಮಾಡಿದ್ರಿ? ಕೇಶವೇ. ಕೇಶವ ಅಂದರೆ ಕೇಶವನಲ್ಲಿ ಅರ್ಪಿಸ್ಲಿಕ್ಕೋಸ್ಕರ. ಕೇಶವ ಪ್ರೀತ್ಯರ್ಥಂ ಅಂತ ಅರ್ಥ. ಸಪ್ತಸು ಪ್ರಥಮ ಇಂದ ಹಿಡಿದು ತಗೊಂಡು ಅಲ್ಲಿ ಬಂದಾಗ ಸಪ್ತಮಿ ಅಧಿಕರಣೆ ಆಗತ್ತೆ. ಗೊತ್ತಾಯ್ತಾ? ಕೇಶವ ಅಧಿಷ್ಠಾನ, ಆತನ ರೂಪ ಎಲ್ಲ ದೇವರೇ. ಅದಕ್ಕೋಸ್ಕರ ಬರೆದಿದ್ದೇವೆ. ಯಾಕೆ? ಆಜ್ಞಾ ಮನ್ನೇರಧಾರ್ಯ ಮಾಡಿರೋದು. ಯಾರಿಗೆ ಕೆಲಸ ಕೊಟ್ಟರೋ ಅವ್ರಿಗೆ ಒಪ್ಪಿಸ್ಬೇಕು. ಯಾರ ಮನೆ ಕೆಲಸ ಮಾಡಿ ಯಾರ ಹತ್ರ ಬಿಲ್ ಕೊಟ್ಟರೆ ಅವರಿಗೆ ಒಪ್ಪಿಸ್ಬೇಕು. ಅದಕ್ಕೆ ವಿಷ್ಣು ಪ್ರೇರಣೆ, ವಿಷ್ಣು ಪ್ರೀತ್ಯರ್ಥ ಮಾಡಬೇಕು. ಯಾರು ಸರ್ಟಿಫೈ ಮಾಡಬೇಕು ಅದನ್ನು? ಕೆಲಸ ಸರಿ ಇದೆ ಅಂಥೇಳಿ ಕೆಲಸ ಕೊಟ್ಟವ್ರು ಸರ್ಟಿಫೈ ಮಾಡಬೇಕು. ಇನ್ಯಾರು ಸರ್ಟಿಫೈ ಮಾಡೋದು ಉಪಯೋಗ ಇಲ್ಲ. ಅವನು ತಾನು ಸೆಲ್ಫ್ ಸರ್ಟಿಫೈ ಕೊಡ್ತಾನೆ, ಇವನು ಅಕ್ಸೆಪ್ಟ್ ಇವ್ರು ಮಾಡಬೇಕಲ್ಲ. ಆದ್ದರಿಂದ ದೇವರಿಗೋಸ್ಕರ ಸೇವೆ ಮಾಡಿ ದೇವರು ಎಷ್ಟು ಒಪ್ಪಿದ್ರು ಅಂದರೆ ಸ್ವಾತ್ಮಪ್ರದಾನ ಕೊಟ್ಬಿಟ್ಟು ಇನ್ಯಾರು ಆ ಮಟ್ಟಿಗೆ ಅದನ್ನು ರೆಕಗ್ನೈಸ್ ಮಾಡಿದ್ರು. ಅದಕ್ಕೋಸ್ಕರ ಗ್ರಂಥಕೃತಃ ಕೇಶವೇ. ಕೇಶವ ಅಂತ ಯಾತಕ್ಕೆ ಹೇಳಿದರು ಅಂದರೆ ಬ್ರಹ್ಮರುದ್ರ ಪ್ರವರ್ತಕ. ಬ್ರಹ್ಮರುದ್ರ ಕ ಅಂದರೆ ಬ್ರಹ್ಮದೇವರು, ಈಶಾದ ರುದ್ರದೇವರು. ಹಿರಣ್ಯಗರ್ಭ ಕಃ ಪ್ರೋಕ್ತಃ ಈಶಃ ಶಂಕರ ಏವಚ ಸೃಷ್ಟ್ಯಾದಿನಾಥೌ ವರ್ತಯತಿ ಯತಸ್ತ್ವಂ ಕೇಶವೋ ಭವಾನ್. ಆದ್ದರಿಂದ 3 ಬಂದವು.
ಅದಕ್ಕೋಸ್ಕರ ಹೇತುಗರ್ಭವಾದ ಪದಗಳು ಅಂತ ಕರೀತಾರೆ. ಕೋಟ್ಯಾಧೀಶ ದಾನ ಮಾಡ್ದ, ದುಡ್ಡೆಲ್ಲಿತ್ತು ಕೇಳಾಗಿಲ್ಲ, ಯಾಕೆ ಕೋಟ್ಯಾಧೀಶ ಪದದಲ್ಲಿ ಉತ್ತರ ಇದೆ ಗೊತ್ತಾದ. ಹೇಳಿ ಓಡೋದ, ಯಾಕೆ ಓಡೋದ? ಹೇಳಿ ಓಡೋದ. ಏನು ಥರದಕ್ಕೆಲ್ಲ ಹೇತುಗರ್ಭ ಪದ ಅಂತ ಕರೀತಾರೆ, ಗೊತ್ತಾಯ್ತಾ? ಹೇತುಗರ್ಭ ಪದ. ಇಲ್ಲಿ ಇಷ್ಟೆಲ್ಲ ಇರೋದ್ರಿಂದಾನೇ ಗ್ರಂಥಕೃತ ಕೇಶವೇ ಅಂಥ ಪರಮಾತ್ಮನ ಅಪ್ಪಣೆಯಂತೆ ಈ ಗ್ರಂಥವನ್ನು ಕೇಶವ ಪ್ರೀತ್ಯರ್ಥ ಬರೆದಿದ್ದರಿಂದ ಉಳಿದವರು ರೀಚ್ ಆಯಿತು. ಸಂತೋಷ ಪಡಬೇಕಾದ ಯಾರು? ಮುಖ್ಯವಾಗಿ ಕೇಶವ. ಕೃಷ್ಣಾರ್ಪಣ ಅಂತ ಹೇಳೋದಕ್ಕೆ ಈ ರೀತಿ ಉಪಯೋಗಿಸಿದ ಪರಿಚಯ ಮಾಡಿಕೊಟ್ಟು. ಯಸ್ಯ ತ್ರೀಣಿ ಉದಿತಾನಿ ವೇದವಚನೆ ರೂಪಾಣಿ ದಿವ್ಯಾನಿ ಅಲಂ ಬಟ್ ತದೃಶತನ್ ಮಿಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ಪೃಷ್ಠೋ ದ್ವಿತೀಯಂ ವಪುಃ ಮಧ್ಯೋ ಯತ್ತು ತೃತೀಯಂ ಏತತ್ ಅಮುನಾ ಗ್ರಂಥಃ ಕೃತಃ ಕೇಶವೇ ಅಂತ ವಾಯುದೇವರಿಂದ ಈ ಗ್ರಂಥವು ಕೇಶವ ಪ್ರೀತ್ಯರ್ಥವಾಗಿ ಬರೆಯಲ್ಪಟ್ಟಿದೆ. ಗ್ರಂಥಃ ಕೃತಃ ಮುಂದೆ ಹೇಳ್ತಾರೆ. 17 ಕೆಲವು ಪ್ರತಿಗಳಲ್ಲಿ ಕೆಲವು ಪಾಠಗಳಲ್ಲಿ ಕೆಲವಕ್ಕಿಲ್ಲ, ಕೆಲವಕ್ಕಿದೆ. ಎಲ್ಲ ತೊಗೊಂಡು 18 ಆಗಿಬಿಡುತ್ತೆ, ಗೊತ್ತಾಯ್ತಾ? ಸ್ವತಂತ್ರಾಯ ಅಖಿಲೇಶಾಯ ನಿರ್ದೋಷ ಗುಣರೂಪಿಣೆ ಪ್ರಿಯಸೇಮೆ ಸುಪೂರ್ಣಾಯ ನಮೋ ನಾರಾಯಣಾಯತೆ. ನಾರಾಯಣಂ ಸದಾ ವಂದೇ ಅಂತ ಶುರು ಮಾಡಿದರು. ಈಗ ನಾರಾಯಣ ಸ್ತೋತ್ರ ಮಾಡಿ ಮುಗಿಸ್ತಾ ಇದ್ದಾರೆ. ಸದಾಗಮೇಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ಅಂತ ಹೇಳಿದರು. ಈಗ ನಾರಾಯಣಾಯ ತೇ ನಮಃ ಅಂತ ಹೇಳಿದ್ದಾರೆ. ಸ್ವತಂತ್ರಾಯ ಅಖಿಲೇಶಾಯ ನಿರ್ದೋಷ ಗುಣರೂಪಿಣೆ. ನಾರಾಯಣ ಎಂಥವನು? ಸ್ವತಂತ್ರನಾದವನು. ಅದು ಮುಖ್ಯವಾದ ದೇವರು ಗುಣ ಸ್ವತಂತ್ರಾಯ. ಆಮೇಲೆ ಅಖಿಲೇಶಾಯ, ಅಖಿಲಾನಾಂ ಈಶಾಹ ಅಖಿಲೇಶಾಯ, ಅಥವಾ ಅದು ಇನ್ನೂ ಬೆಳಗ್ಗೆ ಬರುತ್ತೆ. ನಾರಾಯಣ ಸ್ವತಂತ್ರಾಯ ಅಖಿಲೇಶಾಯ ನಿರ್ದೋಷ ಗುಣರೂಪಿಣಿ. ನಿರ್ದೋಷ ಗುಣರೂಪಿಣಿ, ನಿರ್ದೋಷರೂಪಿ ಗುಣರೂಪಿ, ದೋಷರಹಿತ ಗುಣಪೂರ್ಣ ಅಂತ ಅರ್ಥ. ಅಥವಾ ನಿರ್ದೋಷವಾಗಿದ್ದು ಗುಣಪೂರ್ಣನಾಗಿದ್ದ. ನಿರ್ದೋಷಶ್ಚಾಸೋ ಗುಣರೂಪಿ ಚ ತಸ್ಮೈ, ಆ ರೀತಿ ಮಾಡೋಕ್ಕೂ ಬರುತ್ತೆ. ನಿರ್ದೋಷನು ಗುಣಸ್ವರೂಪನು, ರೂಪಿ ಅಂತ ಹೇಳಿದ್ರಿಂದ ಸ್ವರೂಪ ಅಂತ ಅರ್ಥ. ಸ್ವರೂಪಿ ಗುಣಸ್ವರೂಪಿಣಿ ಅಂತ ಅರ್ಥ. ಅಂದರೆ ಗುಣ ಹೊರಗಿಂದ ಬಂದಿದ್ದಲ್ಲ, ಸ್ವಾಭಾವಿಕವಾಗಿದೆ ಅಂತ ಅರ್ಥ. ನಿರ್ದೋಷತ್ವಗಳು ಸಹಜವಾದ ನಿರ್ದೋಷತ್ವ ಹೊರತು ಏನೋ ಮಾಡಿ ತಗೊಂಡಿದ್ದಲ್ಲ. ನಿರ್ದೋಷ ಗುಣರೂಪಿಣೆ ಪ್ರೇಯಸೇಮೆ. ಪ್ರೇಯಸಂದರೆ ಪ್ರಿಯ, ನನಗೆ ಅತ್ಯಂತ ಪ್ರಿಯನಾದಂತಹ ಮತ್ತು ಸುಪೂರ್ಣಾಯ ಅತ್ಯಂತ ಪೂರ್ಣನಾದಂತಹ ನಾರಾಯಣಾಯ ನಮಃ. ನಾರಾಯಣ ನಮಸ್ಕಾರ ಅಂತ ಹೇಳಿದರು. ತೇ ನಮಃ ಅಂತ ಹೇಳಿದರು. ಬಗ್ಗೆ ತೇ ನಮಃ 2. ಎದುರಿಗಿದ್ದವ್ರಿಗೆ ನಮಸ್ತೆ ಅಂತ ಯಾರಿಗೆ ಹೇಳ್ತಾರೆ? ಅಲ್ಲಿದ್ದವ್ರಿಗೆ ನಮಸ್ತೆ ಎಂಬುದಿಲ್ಲ, ಮತ್ತು ಅವರಿಗೆ ನಮಸ್ಕಾರ. ತೇ ಅಲ್ಲ, ತಸ್ಮೈ ನಮಃ. ತಸ್ಮೈ ನಮಃ ಅಂದರೆ ಅವರಿಗೆ ನಮಸ್ಕಾರ. ತೇ ನಮಃ ಅಂದರೆ ನಿಮಗೆ ನಮಸ್ಕಾರ. ದೇವರು ನೋಡ್ತಾ ಬರೆದಿರೋದು ಅಂತ. ದೇವ್ರನ್ನ ಯಾವಾಗಲೂ ನೋಡೋರಾದ್ದರಿಂದ ತೇ ನಮಃ ಅಂತ ಹೇಳಿದರು. ಆಮೇಲೆ ತೇ ಅಂತ ಹೇಳಿದಾಗ ನಾರಾಯಣಾಯ ಅಂಥೇಳಿ ತಸ್ಮೈ ಕಂಡಕ್ಕೆ ಕಾಣಿಸುತ್ತೆ. ತೇ ಅಂಥೇಳಿ ನಿಮಗೆ ಕಂಡಕ್ಕೆ ಕಾಣಿಸ್ತಾ ಇದೆ. ಅದಕ್ಕೆ 2 ಅರ್ಥನೂ ಮಾಡಬೇಕು. ಏನು ಮಾಡಬೇಕಾಗ? ಹೇ ಸ್ವತಂತ್ರ, ಹೇ ಆಯ, ಹೇ ಅಖಿಲೇಶ, ಮತ್ತು ಹೇ ಎಲ್ಲ ಸಂಬೋಧನೆಗಳಾಗ ಮಾಡಿದರೆ ಹೇ ನಿರ್ದೋಷ, ಹೇ ಪೂರ್ಣ, ಆಮೇಲೆ ಹೇ ಆಮೇಲೆ ಸುಪೂರ್ಣ, ಇವೆಲ್ಲ ತೊಗೊಂಡ್ಬಿಟ್ಟು ಒಂದಾಯಿತು. ಸೇರಿಸಿಬಿಟ್ಟಾಗ ತಸ್ಮೈ, ಸೇರಿಸಿ ಓದಿಬಿಟ್ರೆ ತಸ್ಮೈ, ಬಿಟ್ಟು ಓದಿದಾಗ ಏನಾಗುತ್ತದೋ ತೇ ಆಗಿಬಿಡುತ್ತೆ. 2 ಅರ್ಥ ಬರಾಗ ಆಚಾರ್ಯ ಬರೋದಿಲ್ಲ. ತೇ ಓದ್ಕೊಳಕ್ಕೆ ಬರುತ್ತೆ, ತಸ್ಮೈ ಓದ್ಕೊಳಕ್ಕೂ ಬರುತ್ತೆ. ಹಾಗಿದ್ದರೆ ಅವನಿಗೆ ಅಂತ ಯಾಕೆ ಹೇಳಬೇಕು? ಎಲ್ಲ ಕಂಡ ಮೇಲೆ ದೇವರಿಗೆ 2 ಭಾಗ ಇದೆ. ಚಂದ್ರ ನಮಗೆ ಪೂರ್ತಿ ಕಾಣೋದಿಲ್ಲ, ಹೀಗೆ ಮೂವ್ ಆಗ್ತಾನೆ ಚಂದ್ರ. ಒಂದು ಸೈಡ್ ಮಾತ್ರ ನೋಡೋದು ನಾವು, ಗೊತ್ತಾಯ್ತಾ? 2 ಇನ್ನೊಂದು ಸೈಡ್ ನಮಗೆ ಕಾಣಿಸೋದಿಲ್ಲ. ನಮಗೆ ಎದುರು ನಿಂತಾಗ ಬೆನ್ನು ಕಾಣಿಸೋದಿಲ್ಲ. ಇನ್ನೊಬ್ಬರು ಇಷ್ಟು ಜನ ಕೂತಿದ್ರು, ಯಾರು ಬೆನ್ನು ಕಾಣಿಸೋದಿಲ್ಲ. ಸೊ ಈಗ ಆ ಕಡೆ ಪರೋಕ್ಷ ಅಪರೋಕ್ಷ ದೇವರು 2 ನಮಗಾಗಿದ್ದ. ಸೊ ಪರೋಕ್ಷ ರೂಪಕ್ಕೂ ನಮಸ್ಕಾರ, ಅಪರೋಕ್ಷಕ್ಕೂ ನಮಸ್ಕಾರ. ಆದ್ದರಿಂದಾಗಿಯೇ 2 ಸರ್ತಿ. ಹಾಂ ಹಾಂ ಹೇಳಿದ್ನಲ್ಲ, ಆಚಾರ ಉದ್ದೇಶ ಗುಣಪೂರ್ಣತ್ವ ದೋಷ ದೂರತ್ವ ಹೇಳಬೇಕು. ಅದನ್ನು ಆ ಪ್ರಸಂಗ ನೋಡಿಕೊಂಡು ಯಾವ ಗ್ರಂಥ ಏನು ನಡೆದೆ ಅನ್ನೋದ್ರ ಮೇಲೆ ಯಾವುದು ಮೊದಲು ಯಾವುದು ಆಮೇಲೆ ಅಂತ ಹೇಳ್ತಾರೆ. ಖಂಡನೆಯ ಸ್ವರೂಪ ಗ್ರಂಥ ಆದಾಗ ಮೊದಲು ದೋಷ ದೂರತ್ವ ಹೇಳೋದು, ಆಮೇಲೆ ಗುಣ ಮಂಡನೆ ಆದಾಗ ಮೊದಲು ಗುಣಪೂರ್ಣ, ಆಮೇಲೆ ದೋಷ ದೂರತ್ವ ಹೇಳೋದು. ಮತ್ತು ದೋಷ ದೂರತ್ವ ಮೊದಲು ದೋಷ ನಿರಾಕರಣೆ ಮಾಡೋದಾದ್ದರಿಂದ ಅದು ಖಂಡನೆ. ಇದು
ಬೇಕಾಷ್ಟು ಕಡಿಮೆ ಮಾಡಿದ್ದಾರೆ ಆಚಾರ್ಯ. ಹೌದು, ಅದನ್ನು ಹೆಚ್ಚಾಗಿ ಸ್ವರೂಪರು ಓದೋಲ್ಲ, ಅದರಿಂದಾಗಿಯೇ ಅಸ್ಪೃಷ್ಟ ದೋಷಗಂಧಾಯ ಮಾಡಿಬಿಟ್ಟಿದ್ದಾರೆ. ದೊಡ್ಡ ಪ್ರಶ್ನೆ ಆಗಿಬಿಡ್ತಾರೆ. ಮೊದಲು ಗುಣಪೂರ್ಣ ಅಂತ ಹೇಳ್ಬೇಕು, ದೋಷದವರ ಅಂತ ಹೇಳಿಬಿಟ್ರು ಅಂತ ಹೇಳಿ ಬೈಲಕ್ಕೊಂದು ಕಾರಣ ಬೇಕಲ್ಲ. ತಿಳ್ಕೊಳ್ಳೋಕ್ಕೆ ಕಾರಣ ತಪ್ಪಲ್ಲ, ಯಾಕೆ ಮಾಡಿದರೂ ಅದು ಜಿಜ್ಞಾಸೆ ತಪ್ಪಲ್ಲ. ಆಕ್ಷೇಪ ಮಾಡಬೇಕಲ್ಲ ಏನಾರ ಒಂದು. ನೋಡಿ ಭಾಷೆಯಲ್ಲಿ ಅದು ಯಾರು ಗುಣೇಶ್ವರ ಹೇಳಿದರೆ ಇವರು ಅಸ್ಪೃಷ್ಟ ದೋಷಗಂಧಾಯ ಅಂತ ಹೇಳ್ತಾರೆ. ಅಷ್ಟೇ ಎರಡೂ ಹೇಳಿದ್ದಾರೆ. ಅದು ನಿಶ್ಶೇಷ ದೋಷರಹಿತ ಅನುವಾಗಿ ನಿಶ್ಶೇಷ ಅಂದರೆ ಫಸ್ಟ್ ಹೇಳಿದ್ದಾರೆ. ಆದ್ದರಿಂದ ಯಾವ್ದು ಫಸ್ಟ್ ಹೇಳ್ತೀರಿ ಮುಖ್ಯ ಅಲ್ಲ, ಒಟ್ಟು ಹೇಳಬೇಕಾದ್ರೆ ಆ ಪ್ರಸಂಗದಲ್ಲಿ ಯಾವ್ದು ಫಸ್ಟ್ ಹೇಳೋದು, ಎರಡನ್ನು ಹೇಳಲೇಬೇಕು. ಯಾವುದು ಮೊದಲು ಯಾವುದು ಪ್ರಸಂಗ ನೋಡ್ಕೊಂಡು ಯಾವ್ದು ಮೊದಲು ಯಾವ್ದು ಹೇಳ್ತಾರೆ. ಒಟ್ಟು ಆಕ್ಷೇಪಣೆ ಮಾಡೋದಕ್ಕೆ ಅದು ದೊಡ್ಡ ಗ್ರಂಥ ಅದ್ರ ಮೇಲೆ ಮತ್ತೆ ಯಥಾ ಪ್ರಕಾರ ಅದೆಲ್ಲ ಮಾಡಬಾರ್ದು. ಅದು ಒಟ್ಟು ವಿಷಯ ತಿಳ್ಕೊಂಬಿಟ್ರೆ ಸರಿ ಹೋಗುತ್ತೆ. ಪ್ರಿಯ ಸೇವೆ ಸುಪೂರ್ಣಾಯ, ನನಗೆ ಅತ್ಯಂತ ಪ್ರಿಯ ಅಂದರೆ ನನ್ನ ಭಕ್ತ ಅಂತ ಅರ್ಥ. ನನಗೆ ಅತ್ಯಂತ ಪ್ರಿಯ, ಗುಣಪೂರ್ಣನಾದ್ದರಿಂದ ಪ್ರಿಯ. ಆದ್ದರಿಂದ ಗುಣಪೂರ್ಣನಾದ ಅಪ್ರಿಯ, ದುರ್ಯೋಧನಿಗೆ ಕೃಷ್ಣ ಅಪ್ರಿಯ, ಯಾಕೆ ಅವರಲ್ಲಿ ದೋಷ ಇರೋದ್ರಿಂದ, ಇವರಲ್ಲಿ ದೋಷ ಇಲ್ಲ ಅಂತ ಅರ್ಥ. ಅದರಿಂದ ಪ್ರಿಯ ಸಾಮ್ಯೆ ನಮೋ ನಾರಾಯಣಾಯತೆ ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ವಿಷ್ಣುತತ್ವ ವಿನಿರ್ಣಯೇ ತೃತೀಯ ಪರಿಚ್ಛೇದ ಸಮಾಪ್ತ ಇತಿ ಶ್ರೀ ವಿಷ್ಣುತತ್ವ ವಿನಿರ್ಣಯ. ಕೃಷ್ಣಾರ್ಪಣಮಸ್ತು. ಸೋಮವಾರದಿಂದ ಕರ್ಮನಿರ್ಣಯ. ಸೊ ಅಲ್ಲಿ 10 ಪ್ರಕರಣ ಮುಗಿದಾಗಿಬಿಡಿ. ಈಗಲ್ಲ 9, ಇದು 9ನೇದು ಆಯ್ತು. ಈಗ 10 ಅದು ಇಷ್ಟು ದೊಡ್ಡದಲ್ಲ, ಬೇಗ ಮುಗಿಯುತ್ತೆ. ಇದೇ ಅತಿ ದೊಡ್ಡದು ಅಂದರೆ ವಿಷ್ಣುತತ್ವ ನಿರ್ಣಯ. ಆಚಾರ್ಯ ಹೆಚ್ಚು ಪ್ರೋಜ್ ಉಪಯೋಗಿಸಿರೋದು ಇದರಲ್ಲೇ, ಅನುವ್ಯಾಖ್ಯಾನದಲ್ಲಿ ಇಲ್ಲೇ ಇಲ್ಲ, ಎಲ್ಲ ಪದ್ಯಗಳೇ ಅದಿಷ್ಟು ಕೂಡ. ಭಾಷ್ಯದಲ್ಲೂ ಕೂಡ ಲಿಂಕ್ ಕೊಡ್ತಾರೆ ಅಷ್ಟೇ, ಜಾಸ್ತಿ ಬರೆಯೋದು. ಅತಿ ಹೆಚ್ಚು ಆಚಾರ್ಯ ಮಾತು ಬರೆದ್ರು ಬಿಡ್ಸೋ ತಿಳಿಯೋದೊಳಗೆ. ಇದು ಆ ದೃಷ್ಟಿಯಿಂದ ಕೂಡ ಭಾಳ ಮುಖ್ಯವಾದ ಎಲ್ಲ ವಿಷಯ ಒಂದೇ ಕಡೆ ಸಿಗುತ್ತೆ. ಅದಕ್ಕೆ ಏನು ಹೇಳಿದೆ, ಅಣುಸೋಧ ಅಂತಲೇ ಅದಕ್ಕೆ ಹೆಸರು. ಟೀಕಾ ಸಮೇತ ಓದಿದಾಗ ಅಣುಸುಧಾ ಅಂತ ಕರೀತಾರೆ.